ಓಂ ಗಣನಾತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿಭಿಸ್ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನದಿವಾ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಐತರೇಯ ಉಪನಿಷತ್ತಿನ ಮಂತ್ರಗಳನ್ನು ನೋಡ್ತಾ ಇದ್ವಿ. ಹೋದ ವಾರ ತನಕ ನಾವೆಲ್ಲ ಏನು ನೋಡಿದ್ವಿ ಎಲ್ಲರಿಗೂ ಈಗ ನೆನಪಿದೆ ಅಂತ ಅಂದ್ಕೊಂಡು, ಹೋದ ವಾರ ನಾವೇನು ನೋಡಿದ್ವಿ? ಸ ಈಕ್ಷತ ಕಥಂ ನ್ವಿದಂ ಮದ್ರುತ ಸ್ಯಾದಿತಿ, ಸ ಈಕ್ಷತ ಕತರೇಣ ಪ್ರಪದ್ಯ ಇತಿ, ಸ ಈಕ್ಷತ ಯದಿ ವಾಚಾಭಿವ್ಯಾಹೃತಂ ಯದಿ ಪ್ರಾಣೇನಾಭಿಪ್ರಾಣಿತಂ ಯದಿ ಚಕ್ಷುಣಾ ದೃಷ್ಟಂ ಯದಿ ಶ್ರೋತ್ರೇಣ ಶ್ರುತಂ ಯದಿ ತ್ವಚಾ ಸ್ಪೃಷ್ಟಂ ಯದಿ ಮನಸಾ ಧ್ಯಾತಂ ಯದ್ಯಪಾನೇನಾಭ್ಯಪಾನೀತಂ ಯದಿ ಶಿಷ್ಣೇನ ವಿಸೃಷ್ಟಮತಕೋಹಮಿತಿ ಅಂತ ನೋಡಿದ್ವಿ. ಅದರ ಅರ್ಥ ಎಲ್ಲ ನೋಡಿದ್ವಿ. ಏನು ಈ ಎಲ್ಲ ಮಾಡಿದ್ವಿ. ಆಹಾರ ಆಯಿತು, ಹಸಿವಾಯಿತು, ಬಾಯಾರಿಕೆ ಆಯಿತು, ಸೃಷ್ಟಿ ಆಯಿತು, ಇಂದ್ರಿಯಗಳಾಯಿತು, ಎಲ್ಲ ಆಯಿತು. ಆದರೆ ಇದು ಉಳ್ಕೊಳ್ಳೋದು ಹೇಗೆ? ಇದಕ್ಕೆ ಪುರುಷ ಅನ್ನೋನಿಲ್ಲದೆ ಇದು ಹೇಗೆ ಉಳ್ಕೊಳ್ಳುತ್ತೆ? ಹಾಗೆ ನಾನಿಲ್ಲದೆ ಇದು ಹೇಗೆ ಅಂತ ಆ ಒಂದು ಅಂತಿಮವಾದ ಚಲನೆ ಮತ್ತು ಚಿಂತನೆ, ಅದನ್ನೇ ಇಲ್ಲಿ ಈಶ್ವರ ಅಂತ ಈ ಉಪನಿಷತ್ಕಾರರು ಹೇಳ್ತಾ ಇದ್ದಾರೆ. ಇಲ್ಲಿ ಅದು ಎಲ್ಲ ಮಾಡಿದ್ದೀನಿ, ಇದೆಲ್ಲ ನಾನು ಕೊಡದೆ ಹೋದರೆ ದೇವತೆಗಳಾಗಲಿ ಮಾನವರಾಗಲಿ ಯಾವುದೇ ಜೀವಿಗಳಾಗಲಿ ಹೇಗೆ ಉಳ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ತಾನೇ ಪ್ರವೇಶ ಮಾಡ್ತು. ಆಗ ಹೇಗೆ ಮಾಡಿದರೆ ಪ್ರವೇಶ ಮಾಡೋದು? ಯಾವುದರಿಂದ ಈ ಒಂದು ದೇಹ ಮತ್ತು ಇಂದ್ರಿಯಗಳಿಂದ ಕೂಡಿರುವಂತಹ ಈ ಒಂದು ರಚನೆಯನ್ನು ನಾನು ಹೇಗೆ ಎಂಟ್ರಾಗಲಿ ಅಂತ ಆಲೋಚನೆ ಮಾಡಿ, ವಾಕು ಮಾತನಾಡಿದರೆ, ಪ್ರಾಣವು ಘ್ರಾಣಿಸಿದರೆ, ಚಕ್ಷುವು ನೋಡಿದರೆ, ಶ್ರೋತ್ರವು ಕೇಳಿದರೆ, ಚರ್ಮವು ಸ್ಪರ್ಶಿಸಿದರೆ, ಮನಸ್ಸು ಚಿಂತಿಸಿದರೆ, ಅಪಾನವು ಜೀರ್ಣಿಸಿದರೆ ಆಗ ನಾನು ಯಾರು? ಜೊತೆ ವಿಸರ್ಜನೆಗಳು ಕೂಡ ನಡೀತಾ ಇರುತ್ತೆ. ಇದೆಲ್ಲವೂ ಮಾಡಬೇಕಾದ್ರೆ ಹಾಗಾದರೆ ನಾನು ಯಾರು? ನನ್ನ ಸ್ವರೂಪ ಏನು? ನಾನು ಯಾರಿಗೆ ಸ್ವಾಮಿ? ನಾನು ಇರುವುದು, ನಾನು ಇಂತಹ ಸ್ವರೂಪನು ಅಂತ ಅರಿತುಕೊಳ್ಳದೆ ಆ ಒಂದು ರಚನೆ ಸುಮ್ಮನೆ ಮಾತಾಡಿಕೊಂಡು, ಮೂಸ್ಕೊಂಡು, ನೋಡಿಕೊಂಡು, ಕೇಳಿಕೊಂಡು, ಸ್ಪರ್ಶ ಮಾಡಿಕೊಂಡು, ವಿಸರ್ಜನೆ ಮಾಡಿಕೊಂಡು, ಮನಸ್ಸನ್ನು ಯೂಸ್ ಮಾಡಿಕೊಂಡು, ಚಿಂತನೆ ಮಾಡಿಕೊಂಡು, ಜೀರ್ಣ ಮಾಡಿಕೊಂಡು, ಸಂತಾನೋತ್ಪತ್ತಿ ಮಾಡಿಕೊಂಡು, ಇಷ್ಟೆಲ್ಲ ಮಾಡ್ಕೊಂಡಿರುತ್ತೆ. ಆದರೆ ನಾನು ಯಾರು? ನಾನು ಇಷ್ಟೆಲ್ಲ ಮಾಡಿರೋದು ಯಾರು? ಈ ಒಂದು ಮೆಕ್ಯಾನಿಸಮ್ನ ಕ್ರಿಯೇಟ್ ಮಾಡಿದ್ದು ಯಾರು? ಇದಕ್ಕೆಲ್ಲ ಸ್ವಾಮಿ ಯಾರು? ಕ್ರಿಯೇಟರ್ ಯಾರು? ಇದಕ್ಕೆ ರಿಸೋರ್ಸಸ್ ಏನು? ಇದರ ಪರ್ಪಸ್ ಏನು? ಇದರ ಏನೂ ಗೊತ್ತಾಗದೆ ಸುಮ್ಮನೆ ದೇವತೆಗಳಾಗಲಿ ಮನುಷ್ಯರಾಗಲಿ ಯಾವುದೇ ಜೀವಿಯಾಗಲಿ ಬದುಕಿದ್ರೆ ಏನು ಪ್ರಯೋಜನ? ಇದೆಲ್ಲ ಹಾಗಾಗಬಾರ್ದು. ನಾನೇ ಇದರಲ್ಲಿ ಭೋಕ್ತೃವಾಗಿದ್ರು ಸಾಕ್ಷಿಯಾಗಿದ್ರು ನಾನು ಯಾರು ಅನ್ನೋದನ್ನು ಅರಿತುಕೋಬೇಕು. ನಾನೇ ಭೋಕ್ತೃ, ನಾನೇ ಸಾಕ್ಷಿ ಅಂತ ಅರಿತುಕೋಬೇಕು. ನನ್ನಿಂದನೇ ಇವೆಲ್ಲ ನಡೀತಾ ಇದೆ ಅಂತ ಅರಿತುಕೋಬೇಕು ಅನ್ನೋ ಒಂದೇ ಒಂದು ಪರ್ಪಸ್ಸನ್ನು ಅದು ಪರಮಾತ್ಮ ಮನಗಂಟು. ಇಲ್ಲಿವರೆಗೆ ನೋಡಿದ್ವಿ ನಾವು. ಮುಂದಕ್ಕೇನಾಯಿತು? ಸ ಏತಮೇವ ಸೀಮಾನಂ ವಿದಾರ್ಯೈತಯದ್ವಾರ ಪ್ರಾಪದ್ಯದ ಸೈಷಾ ವಿರುತಿರ್ನಾಮ ದ್ವಾಸ್ತರೇದಾನಾಂದನಂ ತಸ್ಯ ತ್ರಯ ಅವಸಥಾಸ್ತ್ರಯ ಸ್ವಪ್ನ ಅಯಮಾವಸಥೋ ಯಮಾವಸಥೋ ಯಮಾವಸತ ಇತಿ ಅಂತ 12ನೇ ಮಂತ್ರದಲ್ಲಿ ಐತರೇಯ ಉಪನಿಷತ್ತಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಪರಮಾತ್ಮ ಇದು ತೃತೀಯ ಖಂಡ ಅಲ್ಲ ಸರ್? ಏನ್ ಹೇಳಿ? ಇದು ತೃತೀಯ ಖಂಡದ ಹೇಳಿ. ಹೌದು, ಅಲ್ಲ ಇದು ಮೊದಲನೇ ಅಧ್ಯಾಯ, ತೃತೀಯ ಖಂಡ.
ಹಾ ಸರ್. ಸಿಕ್ತಾ? ಹಾ 3ನೇ ಖಂಡ 1ನೇ ಅಧ್ಯಾಯದಲ್ಲಿ 12ನೇ ಮಂತ್ರ ಸ ಏತಮೇವ ಸೀವಾನಂ ಅಲ್ಲಿಂದ ಶುರು ಆಗತ್ತೆ. ಓಕೆ ಓಕೆ ಓಕೆ. ಆಗ ಏನಾಯಿತು ನೋಡಿ, ನಾವು ತಲೆಬುರುಡೆ, ನಮ್ಮ ತಲೆಬುರುಡೆಯಲ್ಲಿ ನೆತ್ತಿ, ಆ ನೆತ್ತಿಯಲ್ಲಿ ಒಂದು ಛೇದ ಇದೆ, ಅಂದರೆ ಒಂದು ಎಂಟ್ರಿ ಇದೆ. ನಾವು ಹುಟ್ಟಿದ ಮಕ್ಕಳೆಲ್ಲ ಮುಟ್ಟಿ ನೋಡಿದರೆ ತುಂಬ ಮೃದುವಾಗಿರೋ ಒಂದು ಸ್ಥಾನ ಸಿಗುತ್ತೆ. ಅದೇ ರೀತಿ ಈಗಲೂ ಕೂಡ ನಾವು ನಮ್ಮ ನೆತ್ತಿಯನ್ನು ಮುಟ್ಟಿ ನೋಡಿಕೊಂಡ್ರೆ ಒಂದು ಸ್ಥಾನ ಸಿಗುತ್ತೆ. ಅಥವಾ ನಮ್ಮ ನಾಲಿಗೆಯನ್ನು ನಮ್ಮ ಬಾಯಿಯ ಮೇಲ್ಭಾಗದ ಮಧ್ಯಭಾಗದಲ್ಲಿ ಒತ್ತಿ ಹಿಡಿದುಕೊಂಡರೆ ಅದು ನೇರವಾಗಿ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಆ ಒಂದು ನೆತ್ತಿಯ ಒಂದು ಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ. ಅದನ್ನು ಏನಂತ ಕರಿತೀವಿ? ಬ್ರಹ್ಮರಂಧ್ರ. ಆ ಬ್ರಹ್ಮರಂಧ್ರದಿಂದ ಈ ಒಂದು ಪುರುಷ, ಈ ಒಂದು ಸಾಮರ್ಥ್ಯ, ಈ ಒಂದು ಭೋಕ್ತೃ, ಈ ಒಂದು ಸಾಕ್ಷ್ಯ ರೂಪ, ಈ ಒಂದು ಅಂತಿಮವಾದ ಚಲನೆ ಮತ್ತು ಚಿಂತನೆಯು ಅಲ್ಲಿಂದ ಪ್ರವೇಶಿಸಿದೆ. ನಾನೀಗ ಮನುಷ್ಯ ರೂಪದಲ್ಲಿ ಮಾತ್ರ ಹೇಳ್ತಾ ಇದ್ದೇನೆ. ಮನುಷ್ಯನಿಗೆ ನಮಗೆ ನಾವೇ ಮುಟ್ಟಿನ ಎಲ್ಲರೂ ಈಗ ಮುಟ್ಟು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನೆತ್ತಿ ಭಾಗ ಅಂತ ಇದೆ. ಆ ನೆತ್ತಿ ಭಾಗದಿಂದ ಈ ಒಂದು ಈಶ್ವರ ಸೀಳಿಕೊಂಡು, ತಲೆಬುರುಡೆಯನ್ನು ಸೀಳಿಕೊಂಡು ಒಳಗೆ ಪ್ರವೇಶಿಸಿದ. ಅಂದರೆ ಇದು ಏನಾಗಿರುತ್ತೆ, ಅಲ್ಲಿ ತಲೆ ಚಿಪ್ಪಿನ ಎಲುಬುಗಳ ಅಂಚುಗಳ ಹೊಲಿಗೆಯಂಥ ಒಂದು ಸೇರಿಕೆ ಇದೆ. ಏನೇಳಿ, ತಲೆ ಚಿಪ್ಪಿನ ಎಲುಬುಗಳು ಅವುಗಳ ಅಂಚುಗಳ ಹೊಲಿಗೆಯಂಥ ಒಂದು ಸೇರಿಕೆ ಇದೆ. ಅದೇ ನಮಗೆ ನೆತ್ತಿ ಅಂತ ಕರಿತೀವಿ. ಓಕೆ, ಅಲ್ಲಿಗೆ ಒಳಗೆ ಪ್ರವೇಶಿಸಿದ. ಯಾತರ ಒಳಗೆ? ದೇಹ ಮತ್ತು ಇಂದ್ರಿಯಗಳನ್ನು ಒಳಗೊಂಡಂತಹ ರಚನೆಯ ಒಳಗೆ ಪ್ರವೇಶಿಸಿದ. ಈ ಥರ ಒಂದು ಈ ರೀತಿಯಾದ ಒಂದು ಪ್ರವೇಶ ಮಾಡಿದ ಆ ನೆತ್ತಿಯ ದ್ವಾರಕ್ಕೆ, ಬ್ರಹ್ಮರಂಧ್ರಕ್ಕೆ ವಿದ್ರುತಿ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ವಿದ್ರುತಿ, ಧ್ರು ಅಂದರೆ ಸೀಳು, ಧ್ರು ಅಂದರೆ ಸೀಳು ಅಂತ ಅರ್ಥ. ಈ ಒಂದು ಇಲ್ಲಿ ಆ ಪರಮಾತ್ಮ ಸೀಳಿಕೊಂಡು ಬಂದಿದ್ದರಿಂದ ಅದನ್ನು ವಿದ್ರುತಿ, ಆ ಒಂದು ಮಾರ್ಗಕ್ಕೆ ವಿದ್ರುತಿ. ನಾವು ಎಲ್ಲಿ ವಿದ್ರುತಿಯಿಂದ ಕೇಳಿದ್ರು ಅರ್ಥ ಮಾಡ್ಕೋಬೇಕು, ಅದು ಪರಮಾತ್ಮವು ಪ್ರವೇಶಿಸಿದ ದ್ವಾರ, ಸೀಳಿಕೊಂಡು ಪ್ರವೇಶಿಸಿದಂತಹ ದ್ವಾರ. ಇದೆಲ್ಲರಿಗೂ ಯಾರು ಬೇಕಾದ್ರೆ ಮುಟ್ಟು ನೋಡ್ಕೊಳ್ಳಿ, ಪರಮಾತ್ಮ ಇದಾನೋ ಇಲ್ವೋ ಅಂತ. ಬ್ರಹ್ಮರಂಧ್ರದಲ್ಲೇ, ಅದನ್ನೇ ಬ್ರಹ್ಮರಂಧ್ರವನ್ನೇ ಅಕ್ಷಯ್ ಇಲ್ಲಿ ವಿದ್ರುತಿ ಅಂತ ಕರೀತಾರೆ. ಅದರ ಮೇಲ್ಭಾಗದಲ್ಲಿ ಒಂದು 2 ಇಂಚು ಮೇಲ್ಭಾಗದಲ್ಲಿ, ದೇಹಕ್ಕೆ ಸಂಬಂಧಪಡದೆ ಮೇಲ್ಭಾಗದಲ್ಲಿ ಇರುವಂಥದ್ದು ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ ಕೂಡ ಅಲ್ಲೇ ಇರೋದು. ಅಂದರೆ ಆ ಒಂದು ಭಾಗವೇ ಇಲ್ಲಿ ನಮಗೆ ಆ್ಯಂಟೆನ್ನಾ, ಟ್ರಾನ್ಸ್ಮಿಟರ್ ಆ್ಯಂಡ್ ರಿಸೀವರ್ ಆಗಿ ವರ್ಕ್ ಮಾಡುವಂಥದ್ದು. ನಾವು SFC ಮತ್ತು ಹಲವಾರು ವಿಚಾರಗಳಲ್ಲಿ ನೋಡಿದ್ದೀವಿ. ಮೆಡಿಟೇಷನ್ ಮಾಡಿದಾಗ, ತಪಸ್ಸು ಮಾಡಿದಾಗ, ಅಥವಾ ನಮ್ಮ ಉತ್ಕರ್ಷಣಂ ಟ್ರೀಟ್ಮೆಂಟಲ್ಲಿ, ಇದರ ಹಲವಾರು ವಿಚಾರಗಳಲ್ಲಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಅನಾಹತ ಚಕ್ರದಿಂದ, ಆಜ್ಞಾ ಚಕ್ರದ ಪ್ರಕಾರ, ಗುರುಬಲದಿಂದ ಅನ್ನೋದನ್ನ ಎಲ್ಲ ವಿವರಿಸಿದ್ದೀನಿ. ಆ ಒಂದು ವಿವರಣೆ ಪ್ರಕಾರದಲ್ಲಿ ಇದೇ ನಮ್ಮ ಒಂದು ಆಕ್ಷಿಕ್ ರೆಕಾರ್ಡ್ಸ್ ಅನ್ನೋದಕ್ಕೆ ಕನೆಕ್ಟ್ ಮಾಡುವಂಥದ್ದು, ಪರಮಾತ್ಮ ಅನ್ನೋದಕ್ಕೆ ಕನೆಕ್ಟ್ ಮಾಡುವಂಥದ್ದು ಆ ಒಂದು ಟ್ರಾನ್ಸ್ಮಿಟರ್, ನಮ್ಮಿಂದ ಹೊಮ್ಮುವಿಕೆ ಮತ್ತು ಈ ಒಂದು ವಿಶ್ವದಿಂದ, ಈ ಒಂದು ಪರಮಾತ್ಮನಿಂದ ನಮ್ಮ ಒಳಗಡೆ ಸ್ವೀಕರಿಸುವಿಕೆ, ಎರಡರ ಕೆಲಸವೂ ಕೂಡ ಈ ಒಂದು ಬ್ರಹ್ಮರಂಧ್ರದ ಮೇಲಿರುವಂತಹ ಆ ಒಂದು ಸಹಸ್ರಾರ ಚಕ್ರದಿಂದಲೇ ನಡೆಯುತ್ತೆ. ಅದು ಅಲ್ಲೇ ಇರೋದು ಅಕ್ಷಯ್. ಅದನ್ನು ವಿದ್ರುತಿ ಅಂತ ಕರೀತಾರೆ. ಇದು ಇದೆ ನಂದನವಾಗಿದೆ ಅಂದ್ರೇನು? ಈ ಶ್ರೋತೃ, ಚಕ್ಷುಷು, ಈ ಥರ ನಮ್ಮ 5 ಇಂದ್ರಿಯಗಳು, ಅಂದರೆ 5 ದ್ವಾರಗಳು. ಯಾತಕ್ಕೆ ಇದನ್ನು 5 ದ್ವಾರಗಳು ಅಂತ ಕರಿತೀವಿ? ಯಾಕೆ ಅಂತಂದರೆ ನಾವು ಇದರಿಂದ ನಮ್ಮ ಹೊರ ಜಗತ್ತಿಗೆ ಕನೆಕ್ಟ್ ಮಾಡಿಕೊಳ್ಳುವಂತಹ ಒಂದು ವಿಚಾರ, ಕಿಟಕಿಗೆ ದ್ವಾರ, ಬಾಗಿಲುಗಳಾಗಿದೆ. ಹಾಗಾಗಿ ಇದನ್ನು ನಾವು ಪಂಚೇಂದ್ರಿಯಗಳನ್ನು ನಾವು 5 ದ್ವಾರಗಳು ಅನ್ನೋ ರೀತಿಯಲ್ಲಿ ಕರಿತೀವಿ. ಇದು ಎಲ್ಲ ದೇವತೆಗಳಿಗೆ ಸಾಧಾರಣ ಮಾರ್ಗವಾಗಿರುವುದಕ್ಕೆ, ಆದರೆ ಇದು ಆನಂದಕ್ಕೆ ಕಾರಣ. ಹಾಗಂತ ಪಂಚೇಂದ್ರಿಯಗಳೇ ಆನಂದಕ್ಕೆ ಕಾರಣವಲ್ಲ, ಆದರೆ ಇದು ಪರಮೇಶ್ವರನಿಗೆ ದ್ವಾರ.
ಆಗಿರೋದ್ರಿಂದ ಪಂಚೇಂದ್ರಿಯಗಳು ಇದು ನಂದನ ಅಂದರೆ ಇಲ್ಲಿ ಈ ದ್ವಾರದಿಂದ ಪರಬ್ರಹ್ಮವನ್ನು ಆನಂದಿಸುತ್ತಾನೆ. ಅಂದರೆ ನಮ್ಮಲ್ಲಿರುವಂತಹ ಆ ಒಂದು ಪರಬ್ರಹ್ಮ, ನಮ್ಮಲ್ಲಿರುವಂತಹ ಆ ಒಂದು ಪರಮಾತ್ಮ ಈ ಒಂದು ದ್ವಾರಗಳ ಮುಖಾಂತರ ಹೊರಗಿನ ಪ್ರಪಂಚಕ್ಕೆ ಕನೆಕ್ಷನ್ ತಗೊಂಡು ತನ್ನ ಆನಂದವನ್ನು ವ್ಯಕ್ತಪಡಿಸ್ತಾನೆ. ಎನ್ನಗಾಗಿ ಇದನ್ನ ಒಂದು ಆ ನಮ್ಮಲ್ಲಿರುವ ಭೋಕ್ತೃವಿಗೆ, ನಮ್ಮಲ್ಲಿರುವ ಸಾಕ್ಷ್ಯಕ್ಕೆ ಇದು ನಂದನವಾಗಿದೆ. ಅವನಿಗೆ ಅಂದರೆ ಯಾರು ಆ ಪರಮಾತ್ಮ ಆತ್ಮಸ್ವರೂಪನಾಗಿ ನಮ್ಮಲ್ಲಿ ಒಂದು ಸ್ಥಳೀಕಕ್ಕೋಸ್ಕರ, ನಮ್ಮ ರಚನೆಗೋಸ್ಕರವಾಗಿ ಪ್ರವೇಶ ಮಾಡಿದ್ದಾನೆ, ಅವನಿಗೆ ಇದು 3 ವಾಸಸ್ಥಾನಗಳಾಗಿದೆ. ಅಂದರೆ ನಮ್ಮ ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ. ಅಂದರೆ ನಾವು ಎಚ್ಚರವಾಗಿರಬೇಕಾದರೆ ಬಲಗಣ್ಣು, ಸ್ವಪ್ನ ಕಾಲದಲ್ಲಿ ಒಳಗಿರುವ ಸುಪ್ತ ಮನಸ್ಸು, ಸುಷುಪ್ತಿ ಕಾಲದಲ್ಲಿ ಹೃದಯದಲ್ಲಿರುವ ಒಂದು ಅವಕಾಶ. ಓಕೆ, ಅಂದರೆ ಇದಕ್ಕೆ ಪಿತೃ ಶರೀರ, ಮಾತೃಗರ್ಭಾಶಯ ಮತ್ತು ತನ್ನ ಶರೀರ. ನೋಡಿ, ಇದನ್ನು ಈ 3 ಶರೀರವನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಉಪನಿಷತ್ ಪ್ರಕಾರದಲ್ಲಿ. ಅದೆಲ್ಲ ಈ ಉಪನಿಷತ್ತಲ್ಲಿ ಕೊಟ್ಟಿಲ್ಲ, ನಾನು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತಾ ಇದ್ದೇನೆ. ನಮಗೆ ಈ ಒಂದು ಎಚ್ಚರ, ಸ್ವಪ್ನ, ಸುಷುಪ್ತಿ 3 ರೀತಿಯಾದ ಪ್ರಜ್ಞಾವಸ್ಥೆಗಳಿದೆ ಅನ್ನೋದು ನಮಗೆ ಗೊತ್ತಿದೆ. ಆ ರೀತಿ ಎಲ್ಲಿರುತ್ತೆ, ಅದರ ಸ್ಥಾನಗಳೇನು, ಆಗ ಪರಬ್ರಹ್ಮ ಯಾವ ಸ್ಥಾನದಲ್ಲಿ ಸಾಕ್ಷ್ಯದಲ್ಲಿ ನಿಂತಿರ್ತಾನೆ, ಮತ್ತು ನಮ್ಮಲ್ಲಿ ಯಾವ ಸ್ಥಾನದಲ್ಲಿ ಈ ಒಂದು ಅವಸ್ಥೆಗಳಿರ್ತದೆ, ಪೃಥಕ್ ಜ್ಞಾನದ ಅವಸ್ಥೆ. ಎಚ್ಚರ ಅನ್ನೋದು ನಮ್ಮ ಬಲಗಣ್ಣಿನಲ್ಲಿರುತ್ತೆ. ಸ್ವಪ್ನ ಕಾಲದಲ್ಲಿ ನಮ್ಮ ಒಳಮನಸ್ಸಿನ ಸ್ಥಿತಿಯಲ್ಲಿ ಆಪರೇಟ್ ಆಗ್ತಾ ಇರುತ್ತೆ. ಅಂದರೆ ಎಚ್ಚರ ಅನ್ನೋದು ಬಲಗಣ್ಣಿಂದ ಆಪರೇಟ್ ಆದರೆ, ಸ್ವಪ್ನ, ಡ್ರೀಮ್ಸ್ ಅನ್ನೋದು ನಮ್ಮ ಒಳಮನಸ್ಸಿನಿಂದ ಆಪರೇಟ್ ಆಗುತ್ತೆ. ಇದಕ್ಕೆ ವೆಸ್ಟರ್ನ್ ಸೈಕಾಲಜಿಯಿಂದ ಕೂಡ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಸುಷುಪ್ತಿ ಕಾಲದಲ್ಲಿ ಅಂದರೆ ಡೀಪ್ ಸ್ಲೀಪ್ ಸ್ಟೇಟ್ ಅದೆಲ್ಲಿರುತ್ತೆ, ಹೃದಯಾಕಾಶ. ನಾವು ಪ್ರಶ್ನೋಪನಿಷತ್ನಲ್ಲಿ, ನಾರಾಯಣ ಉಪನಿಷತ್ತಿನಲ್ಲಿ ನ ಕರ್ಮಣ ನ ಪ್ರಜಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವಮಾನಶು, ಅಲ್ಲಿ ನಾವು ಆ ಮಂತ್ರದಲ್ಲಿ ಮಹಾನಾರಾಯಣದಲ್ಲಿ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಎಲ್ಲಿದ್ದಾನೆ ಪರಮಾತ್ಮ ಅಂದರೆ ಹೃದಯಾಕಾಶದಲ್ಲಿ, ಹೃದಯದ ಕೊಂಚ ಮೇಲ್ಭಾಗದಲ್ಲಿ ಒಂದು ಅವಕಾಶವಿದೆ. ಆ ಅವಕಾಶದಲ್ಲಿ ಪರಮಾತ್ಮ ತನ್ನನ್ನು ತಾನು ನೆಲೆಗೊಳಿಸಿಕೊಂಡಿದ್ದಾನೆ, ಮಹಾನಾರಾಯಣ. ಅವನಿಂದಲೇ ನಾವು ಜೀವಂತವಾಗಿರೋದು, ಎಲ್ಲ ಆಪರೇಟ್ ಮಾಡ್ತಾ ಇರೋದು ಅನ್ನೋದನ್ನು ನಾವು ಅದಾಗಲೇ ತಿಳ್ಕೊಂಡಾಗಿದೆ. ಆ ಒಂದು ಭಾಗದಿಂದ, ಆ ಒಂದು ಸ್ಥಾನದಿಂದ ಆಪರೇಷನ್ಸ್ ನಡೆಯುತ್ತೆ. ಈ 3 ಪೃಥಕ್ ಜ್ಞಾನಗಳ ಒಂದು ಆಯಾಮಗಳು. ಈ ರೀತಿ ಇದನ್ನೇನಂತ ಕರೀತಾರೆ, ಎಚ್ಚರವನ್ನು ಪಿತೃಶರೀರ, ಸುಷುಪ್ತಿ ಸ್ವಪ್ನವನ್ನು ಮಾತೃಗರ್ಭಾಶಯ, ಮತ್ತು ಈ ಹೃದಯಾಕಾಶವೇ ಮಹಾನಾರಾಯಣ ಉಪನಿಷತ್ತು ಈಗ ತಾನೇ ತಿಳ್ಕೊಂಡ್ವಲ್ಲ, ಹೃದಯಾಕಾಶ, ಹೃದಯದಲ್ಲಿರುವ ಒಂದು ಆಪರ್ಚುನಿಟಿ, ಅವಕಾಶ ಏನಿದೆ ಸುಷುಪ್ತಿಯ, ಅದು ತನ್ನ ಪರಬ್ರಹ್ಮನ, ಆ ಪರಮಾತ್ಮನ ಸ್ವಂತ ಶರೀರ. ಈ ರೀತಿಯಾಗಿ 3 ರೀತಿ ಶರೀರಗಳಿರುತ್ತೆ. ಮಾತೃಗರ್ಭಾಶಯ ಅಂತ ಅರ್ಥ ಏನು, ತಾಯಿ ಹೊಟ್ಟೆಯಲ್ಲಿ ನಾವು ಯಾವ ರೀತಿ ಇರ್ತೀವಿ ಇದು, ನಾವು ಇಲ್ಲಿ ಡ್ರೀಮ್ಸಲ್ಲಿ ಹೇಗಿರ್ತೀವಿ ಆ ರೀತಿಯಲ್ಲಿ ತಾಯಿ ಹೊಟ್ಟೆಯಲ್ಲಿರಬೇಕಾದ್ರೆ ಇರ್ತೇವೆ ನಾವು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿಯಾದ 3 ರೀತಿಯಾದ ಪ್ರಜ್ಞಾವಸ್ಥೆಗಳಿಗೆ 3 ರೀತಿಯಾದ ಶರೀರಗಳಿರುತ್ತೆ. ಸಾಕ್ಷ್ಯ ಮತ್ತು ಭೋಕ್ತೃ, ಅವುಗಳ ಸ್ಥಾನಗಳು ಈ ರೀತಿ ಪಲ್ಲಟವಾಗ್ತಿರುತ್ತೆ. ಎಚ್ಚರದಲ್ಲಿ ಬಲಗಣ್ಣಿನಲ್ಲಿ ನಿದ್ರೆ, ಸ್ವಪ್ನ ಸಮೇತವಾದ ನಿದ್ರೆಯಲ್ಲಿ ಒಳಮನಸ್ಸಿನಲ್ಲಿ, ಮತ್ತು ಸುಷುಪ್ತಿಯಲ್ಲಿ ಹೃದಯಾಕಾಶದಲ್ಲಿ ಇಲ್ಲಿ ಸಾಕ್ಷ್ಯರೂಪ, ಭೋಕ್ತೃರೂಪವಾದ ಆ ಒಂದು ಪರಮ ಆತ್ಮದ ಆತ್ಮಸ್ವರೂಪವು, ಆ ಒಂದು ಮಿನಿಯೇಚರ್ ಆಫ್ ದಟ್ ಪರಮಾತ್ಮ. ಅಂದರೆ ಸ್ಥಳೀಕಕ್ಕೆ ನಮಗೆ ಬೇಕಾದ ಚಲನೆ ಮತ್ತು ಚಿಂತನೆ, ಪ್ರಗತಿಗಾಗಿ ಇರುವಂತಹ ದೈಹಿಕ ವಿಕಾಸ ಮತ್ತು ಮಾನಸಿಕ ಕ್ರಾಂತಿಗಾಗಿ ಇರುವಂತಹ ಅವಶ್ಯಕವಾಗಿರುವಂತಹ ಚಲನೆ ಮತ್ತು ಚಿಂತನೆಯು ಇಲ್ಲಿ ಈ ರೀತಿಯಾದ ಶರೀರಗಳನ್ನು ಧರಿಸಿರುತ್ತೆ. ಇಲ್ಲಿ ಈ ರೀತಿಯಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಜಾಗೃತ, ಸ್ವಪ್ನ, ಸುಷುಪ್ತಿಗಳು ಆ ಪರಮ ಅರ್ಥವಾದ ಆತ್ಮಜ್ಞಾನ ಇಲ್ಲದಿರುವುದರಿಂದ ಸ್ವಪ್ನದಂತೆಯೇ ನಮಗೆ ಎಚ್ಚರ ಸ್ಥಿತಿಯಲ್ಲೂ ಕೂಡ ಅಸದ್ವಸ್ತುಗಳನ್ನು ಮನುಷ್ಯ ನೋಡ್ತಾನೆ. ಸದ್ವಸ್ತು, ಸತ್ ಇರುವಂತಹ ವಸ್ತುಗಳನ್ನು ಬಿಟ್ಟು ಸತ್ತಿರದ, ಸಾರವಿರದ ಆ ಒಂದು ವಸ್ತುಗಳನ್ನು ಕೂಡ, ಯಾಕೆ ಅಂತಂದರೆ
ನಾವು ಎಚ್ಚರದಲ್ಲಿರಬೇಕಾದ್ರೂ ಕೂಡ ಸ್ವಪ್ನದಂತೆ ಅಜ್ಞಾನದಿಂದ ಮುಸುಕಿರುತ್ತೇವೆ. ಹಾಗಾಗಿ ಜಾಗೃತ ಅವಸ್ಥೆಯನ್ನು ಸ್ವಪ್ನದಲ್ಲೇ ಸೇರಿಸಿದ್ದಾರೆ. ಇದಕ್ಕೆ ಶಂಕರಾಚಾರ್ಯರ ಭಾಷ್ಯಗಳು, ಇತರ ವೇದಾಂತದ ಭಾಷ್ಯಗಳನ್ನು, ಉಪನಿಷತ್ತಿನ ಹಲವಾರು ಭಾಗಗಳಿಂದ ನಾವು ಹಲವಾರು ಜನರ ಭಾಷೆಯಿಂದ ಅರ್ಥ ಮಾಡ್ಕೋಬಹುದು. ಇದು ಕೂಡ ಮಾಯೆ. ಸ್ವಪ್ನದಂತೆಯೇ ಎಚ್ಚರವೂ ಕೂಡ ಒಂದು ಮಾಯೆ. ಏನು ಹಾಗಂದ್ರೆ ಎಚ್ಚರದಂತೆ ಸ್ವಪ್ನದಂತೆ ಎಚ್ಚರವೂ ಕೂಡ ಒಂದು ಮಾಯೆ. ಏನು ಮಾಯೆ ಅಂದರೆ ಇಲ್ಲಿ ಇಷ್ಟು ದಿನ ಪಾಠ ಮಾಡಿದ್ದೀನಿ, ನಿಮ್ಗಳಿಗೆ ಅರ್ಥ ಆಗಿರ್ಬೇಕು ಅಂದ್ಕೊಂಡಿದ್ದೀನಿ. ಏನು ಮಾಯೆ, ಯಾತಕ್ಕೆ ಮಾಯೆ ಅಂತ ಕರೀತಾರೆ? ಯಾರಾದ್ರೂ ಹೇಳ್ತೀರಾ? ಸ್ವಪ್ನದಂತೆಯೇ ಎಚ್ಚರವೂ ಕೂಡ ಮಾಯೆ ಅಂದ್ರೆ ಮಾತೃಗರ್ಭಾಶಯದಲ್ಲಿರುವಂತೆ ಪಿತೃ ಶರೀರವೂ ಕೂಡ ಒಂದು ಮಾಯೆ ಹೇಳಿ ಕೇಳ್ತಾರೆ. ಇಲ್ಯೂಷನ್ ಅಲ್ಲಿ ಇರ್ತೀವಲ್ಲ ಸರ್, ಮೇ ಬಿ ಅದು ಅನ್ಕೋಬಹುದಾ? ಅಲ್ಲ, ಇಲ್ಯೂಷನ್ ಅಂತಲ್ಲ. ನಾನು ಇಷ್ಟು ದಿನ ಸುಮಾರು ತರಗತಿಯಲ್ಲಿ ಹೇಳಿದ್ದೇನೆ, ಇಲ್ಯೂಷನ್ ಅನ್ನೋದು ಒಂದು ವಿಚಾರ. ಮಾಯೆ ಅಂದ್ರೆ ಏನು? ಮೆಷರ್ಮೆಂಟ್. ಅಂದ್ರೆ ಸ್ವಪ್ನದಲ್ಲಿ ಒಂದು ರೀತಿಯಾದ ಅಳತೆ ಪ್ರಕಾರದಲ್ಲಿ ನಮ್ಮ ಒಳಮನಸ್ಸು ಆಪರೇಟ್ ಮಾಡುತ್ತೆ. ಅಂದ್ರೆ ಒಳಮನಸ್ಸು ಸೃಷ್ಟಿಸುವಂತಹ ವಾಸ್ತವಿಕತೆ, ರಿಯಾಲಿಟಿ, ಆ ಒಂದು ರಿಯಾಲಿಟಿ ಅದಕ್ಕೊಂದು ಅಳತೆ ಇದೆ, ಅದಕ್ಕೊಂದು ಪರಿಮಿತಿ ಇದೆ, ಅದಕ್ಕೊಂದು ಮಿತಿ ಇದೆ, ಅದಕ್ಕೊಂದು ಪ್ರಮೇಯ ಇದೆ. ಆ ರೀತಿಯಾಗಿ ಒಂದು ದ್ವೈತವಿದೆ, ಲಾಜಿಕ್ಸ್ ಇದೆ. ಇದೆಲ್ಲ ಒಂದು ಏನು ಅಳತೆ? ಇದು ಅಳತೆ ಅಂದ್ರೆ ಒಂದು ಸತ್ಯದ ಸಾಮರ್ಥ್ಯವು ಪೃಥಜ್ಞಾನದ ಮುಖಾಂತರದಿಂದ ಕಳಚಿಕೊಂಡು ಕ್ರಿಯೆಗೆ ಒಳಪಟ್ಟು ಉತ್ಪತ್ತಿಯಾಗುವಂತಹ ವಾಸ್ತವಿಕತೆಯೇ ಅಳತೆ. ಇಷ್ಟೆಲ್ಲ ನಡಿಬೇಕಾದ್ರೆ ಅದಕ್ಕೆ ಒಂದು ಅಳತೆ ಬೇಕು. ಅದು ಇನ್ಫಿನಿಟಿ ಅನ್ನೋದ್ರಲ್ಲಿ ನಡೆಯೋದಿಲ್ಲ. ಈವನ್ ಕೂಡ ಇಮ್ಯಾಜಿನೇಷನ್ ಕೂಡ ಅದಕ್ಕೊಂದು ಅಳತೆ ಬೇಕು. ಆ ಅಳತೆಯಲ್ಲಿ ನಮ್ಮ ಸ್ವಪ್ನ ಭಾಗವು ಹೇಗೆ ಬರುತ್ತೆ, ಅದೇ ರೀತಿಯಲ್ಲಿ ನಮ್ಮ ಜಾಗೃತ ಸ್ಥಿತಿಯಲ್ಲೂ ಕೂಡ ಒಂದು ಅಳತೆಯ ಪ್ರಕಾರದಲ್ಲಿ, ಸ್ವಪ್ನದಲ್ಲಿ ಟೈಮ್ ಆ್ಯಂಡ್ ಸ್ಪೇಸ್, ಅದರಲ್ಲಿ ಏನಾಗುತ್ತೆ, ಇಲ್ಲ ಟೈಮ್ ಮೂವ್ ಆಗ್ತಾ ಇರುತ್ತೆ, ಇಲ್ಲ ಸ್ಪೇಸ್ ಮೂವ್ ಆಗ್ತಿರುತ್ತೆ. ಎರಡು ಒಟ್ಟೊಟ್ಟಿಗೆ ಮೂವ್ ಆಗದೆ ಇರೋದ್ರಿಂದ ಅದು ನಾವು ಸ್ಕ್ವೇರ್ ವೇವ್ ಪ್ಯಾಟ್ರನ್ ಅನ್ನೋದ್ರಿಂದ ನಾವು ಅದನ್ನು ಅರ್ಥ ಮಾಡ್ಕೋಬೋದಾಗಿದೆ. ಇದಕ್ಕೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ವೇರಿಕ್ ಎವಲ್ಯೂಷನ್ ಅಥವಾ ವಿಕಾಸ ಅನ್ನೋ ಪುಸ್ತಕದಲ್ಲಿ ಸುದೀರ್ಘವಾಗಿ ಗ್ರಾಫಿಕ್ಸ್ಗಳ ಸಮೇತವಾಗಿ ವೇವ್ ಪ್ಯಾಟರ್ನ್ಗಳ ಸಮೇತವಾಗಿ ಅದನ್ನು ಚರ್ಚೆ ಮಾಡಿದ್ದೇನೆ. ಅಲ್ಲಿ ಸಮಯ ನಿಂತಾಗ ಸ್ಪೇಸ್ ಅನ್ನೋದರ ಚಾಲನೆ, ಸ್ಪೇಸ್ ಅನ್ನೋದು ನಿಂತಾಗ ಸಮಯದ ಚಾಲನೆ. ಆದರೆ ಎಚ್ಚರದಲ್ಲೇನು, ಸಮಯ ಮತ್ತೆ ಸ್ಪೇಸ್ ಅಂದರೆ ಟೈಮ್ ಅಂಡ್ ಸ್ಪೇಸ್ ಎರಡೂ ಕೂಡ ಸೈನ್ ವೇವ್ ಪ್ರಕಾರದಲ್ಲಿ ಎರಡೂ ಕೂಡ ಚಲನೆಯಲ್ಲಿ ಕಾಣ್ತದೆ. ಹಾಗಾಗಿ ನಾವು ಕೆಲವು ವಿಚಾರಗಳನ್ನು ಸ್ವಪ್ನದ್ದು ಸುಳ್ಳು ಅನ್ಕೋತೀವಿ, ಕತೆ ಅನ್ಕೋತೀವಿ. ಅದು ನಡಿಬೇಕಾದ್ರೆ ಗೊತ್ತಾಗೋದಿಲ್ಲ, ಎಚ್ಚರ ಆದಮೇಲೆ ಅನ್ಕೋತೀವಿ. ಆದರೆ ಎಚ್ಚರವನ್ನು ನಿಜ ಅನ್ಕೋತೀವಿ. ಆದರೆ ವೇದಾಂತದಲ್ಲಿ ಬಹು ದೀರ್ಘವಾದ ಚರ್ಚೆಗಳನ್ನು ಮಾಡಲಾಗಿದೆ, ಬಹು ದೀರ್ಘವಾದ ಆಲೋಚನೆಗಳನ್ನು ಮಾಡಲಾಗಿದೆ, ಅದರ ಕುರಿತಾಗಿ ತಪಸ್ಸು ಮಾಡಲಾಗಿದೆ. ಅದ್ವೈತ ವಿಚಾರದಲ್ಲಿ, ಎಸ್ಪೆಷಲಿ ಅದ್ವೈತ ವಿಚಾರದ ತೆಗೆದುಕೊಂಡಾಗ ನಾವು ಏನು ಗೊತ್ತಾಗುತ್ತೆ, ಎರಡೂ ಕೂಡ ಇಲ್ಯೂಷನ್ ಅಂತ ಅಲ್ಲ. ಅದು ಒಂದು ಮೇಲ್ನೋಟಕ್ಕೆ ಕಾಣುವಂತಹ ವಿಚಾರ ಒಂದು ಸಾಮಾನ್ಯ ಜ್ಞಾನದಲ್ಲಿ. ಆದರೆ ಒಂದು ವೈಜ್ಞಾನಿಕ ವಿಚಾರದಲ್ಲಿ ನಾವು ನೋಡಿದಾಗ ಎರಡೂ ಕೂಡ ಎ ಕೈಂಡ್ ಆಫ್ ಮೆಷರ್ಮೆಂಟ್. ಮಯಟ್ ಅನ್ನೋ ಪ್ರತ್ಯಯದಿಂದ ಮಾಯೆ ಬಂದಿರುವುದರಿಂದ ಅಲ್ಲಿ ಏನಾಗಿದೆ, ಎರಡೂ ಕೂಡ ಒಂದು ಮೆಷರ್ಮೆಂಟ್. ಹಾಗಾಗಿ ಸ್ವಪ್ನದಲ್ಲಿ ನೋಡುವುದು, ಎಚ್ಚರದಲ್ಲಿ ನೋಡುವುದು ಎರಡಕ್ಕೂ ಏನು ವ್ಯತ್ಯಾಸವಿಲ್ಲ. ಎರಡೂ ಕೂಡ ಒಂದು ಮಾಯೆ ಸ್ವರೂಪ. ಈ ಮಾಯೆ ಅನ್ನೋದು, ಮೆಷರ್ಮೆಂಟ್ ಅನ್ನೋದು ಡೀಪ್ ಸ್ಲೀಪ್ ಸ್ಟೇಟ್, ಆಳ ನಿದ್ರಾಸ್ತರದಲ್ಲಿ ಇಲ್ಲದಲೇ ಇರೋದರಿಂದ ಅಲ್ಲಿ ನಮಗೆ ಸಾಕ್ಷ್ಯ ಮತ್ತು ಭೋಕ್ತೃ ಅವುಗಳ ಅನುಭವ ನಮಗಾದರೂ ಕೂಡ ಅಲ್ಲಿ ಈ ಒಂದು ರೀತಿಯಾದ ವಿಚಾರಗಳು ನಮಗೆ ತಿಳುವಳಿಕೆಗೆ ಬರುವುದಿಲ್ಲ. ಹಾಗಾಗಿ ಆಳನಿದ್ರೆಯಿಂದ ಎದ್ದಾಗ
ನಮ್ಮನ್ನು ಯಾರನ್ನಾರು ಹೇಗಿತ್ತು ಅಂತ ಕೇಳಿದ್ರೆ ಚೆನ್ನಾಗಿತ್ತು, ಆನಂದವಾಗಿತ್ತು ಅನ್ನೋದು ಬಿಟ್ಟರೆ ಏನು ನಡೀತು ಅಂತ ಹೇಳಲಿಕ್ಕೆ ನಮಗೂ ಗೊತ್ತಾಗೋದಿಲ್ಲ. ಅದನ್ನು ಹೇಳಲಿಕ್ಕೆ ಆರ್ಟಿಕ್ಯುಲೇಟ್ ಮಾಡೋದಕ್ಕೂ ಆಗೋದಿಲ್ಲ. ಅದು ಒಂದು ಅನುಭವ ಮಾತ್ರವಾಗಿರುತ್ತೆ. ಆದರೆ ಅಲ್ಲಿ ಸಾಕ್ಷಿ ಇಲ್ವೇ, ಭೋಕ್ತೃ ಇಲ್ವೇ? ಭೋಕ್ತೃ ಅಂದರೆ ಹೇಳಿ ಏನು ಅಂತ? ಅನುಭವಿಸುವವನು. ಯಾವುದು ಇಲ್ಲಿ ಅನುಭವಿಸುತ್ತೆ ಅದೆಲ್ಲ ನಾವು ಈ ಉಪನಿಷತ್ತಲ್ಲಿ ಹಿಂದೆನೇ ಮಾತಾಡಾಗಿದೆ. ಆ ಪರಮಾತ್ಮವೇ ಅನುಭವಿಸುವುದು, ಆ ಪರಮಾತ್ಮವೇ ಸಾಕ್ಷಿ ರೂಪದಲ್ಲಿರುವುದು. ಇಲ್ಲಿ ನಾನು ಅನುಭವಿಸ್ತಾ ಇಲ್ಲ, ನಾನು ನೋಡ್ತಾ ಇಲ್ಲ, ನನ್ನ ಕಣ್ಣುಗಳು ನೋಡ್ತಾ ಇಲ್ಲ, ನನ್ನ ಮಿದುಳು ನೋಡ್ತಾ ಇಲ್ಲ, ನನ್ನ ಮನಸ್ಸು ನೋಡ್ತಿಲ್ಲ, ನನ್ನ ಪ್ರಜ್ಞೆ ನೋಡ್ತಾ ಇಲ್ಲ. ನೋಡುತ್ತಿರುವವನು ಯಾರು? ಆ ಪರಮಾತ್ಮ, ಅಂದರೆ ಆತ್ಮಸ್ವರೂಪ. ಅದೇ ಅನುಭವಿಸುತ್ತಿರುವುದು ಯಾವುದು? ಅದೇ ಮತ್ತೆ ಆತ್ಮಸ್ವರೂಪ. ಹಾಗಾಗಿ ಭೋಕ್ತೃ ಮತ್ತು ಸಾಕ್ಷ್ಯ ಎರಡೂ ಕೂಡ ಆ ಪರಮಾತ್ಮನ ಅಂಶವಾದ, ಸ್ಥಳೀಕ ಅಂಶವಾದ ಆತ್ಮಸ್ವರೂಪ, ಪರಬ್ರಹ್ಮ ಸ್ವರೂಪ ಅಂತ ನಾವು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀವಿ. ಅದು ಎಚ್ಚರದಲ್ಲೂ ಇದೆ, ಸ್ವಪ್ನದಲ್ಲೂ ಇದೆ, ಸುಷುಪ್ತಿಯಲ್ಲೂ ಇದೆ. ಅಂದರೆ ಪಿತೃ ಶರೀರದಲ್ಲೂ ಸಾಕ್ಷಿ ರೂಪ, ಭೋಕ್ತೃ ರೂಪವಾಗಿದೆ. ಅದೇ ರೀತಿ ಕುರುಡುತನ, ಕಿವುಡ, ಮಾಯೆ, ನಮ್ಮ ಮಾಯೆ ಎರಡು ಒಂದೇ ಅಳತೆಗೆ ಇಲ್ಲ. ಆ ಅಳತೆಗಳು ಬೇರೆ. ಆ ಅಳತೆಗಳು ಅವರವರ ಒಂದು ಪೃಥಕ್ ಜ್ಞಾನಕ್ಕೆ ಸಂಬಂಧಿಸಿದಂತೆ. ಅಕ್ಷಯ್, ನಾನು ಹಲವಾರು ಸರಿ ಹೇಳಿದ್ದೇನೆ, ನನ್ನ ರಿಯಾಲಿಟಿ ಮತ್ತೊಬ್ಬರ ರಿಯಾಲಿಟಿ ಒಂದೇ ಥರ ಆಗಿರಬೇಕು ಅಂತ ಇಲ್ಲ. ಅದು ವಿಭಿನ್ನವಾಗಿರಬಹುದು, ಒಂದೇ ರೀತಿಯಲ್ಲಿ ಕೂಡ ಇರಬಹುದು. ಒಂದು ಕಾಗೆಯನ್ನು ನೋಡ್ತೇವೆ, ನಾನು ಹೇಳ್ತೇನೆ ಅಕ್ಷಯ್ ನೋಡಲ್ಲಿ ಕಾಗೆ, ನೀನು ನೋಡ್ತೀಯ, ಹೌದು ಕಾಗೆ. ಇಬ್ಬರಿಗೂ ಕಾಗೆಯ ಅನುಭವವಾಯಿತು, ಕಾಗೆಯನ್ನು ನೋಡಿದ ಸಾಕ್ಷಿ ಬಂತು. ಆದರೆ ನಮ್ಮ ಒಳಗಡೆ ನಿಜವಾದ ಸಾಕ್ಷಿ ಏನು ಅನುಭವಿಸ್ತು? ನಿನ್ನೊಳಗಡೆ ನಿಜವಾದ ಸಾಕ್ಷಿ ಏನು ನೋಡ್ತು? ನಿಜವಾದ ಭೋಕ್ತೃ ಏನು ನೋಡ್ತು? ಅದೇ ರೀತಿ ನನ್ನಲ್ಲಿ ಸಾಕ್ಷಿ ಭೋಕ್ತೃ ಯಾವ ಅನುಭವವನ್ನು ಪಡೀತು? ಅದು ಒಂದೇ ಆಗಿರಬೇಕು ಅಂತ ಇಲ್ಲ. ಅದು ನಮ್ಮ ಕರ್ಮಗಳ, ಕೃತಜ್ಞಾನಗಳ, ನಮ್ಮ ನೆನಪುಗಳ, ಈ ರೀತಿಯಾದ ಹಲವಾರು ವಿಚಾರಗಳ ಒಂದು ಸಂಗಮದಿಂದ ಆ ಒಂದು ವಿಶೇಷ ಸಾಕ್ಷ್ಯ ರೂಪ, ಭೋಕ್ತೃ ರೂಪ ಜರುಗತಿಯ ವಿನಃ ಒಂದೇ ರೀತಿ ಆಗಬೇಕು ಅಂತಿಲ್ಲ. ಇಲ್ಲಿ ಯಾರಾದರೂ ಫಸ್ಟ್ ಪಾರ್ಟ್ ಪ್ರಿಡೇಟರ್ ನೋಡಿದ್ದೀರಾ? ಇಂಗ್ಲಿಷ್ ಮೂವಿ ಪ್ರಿಡೇಟರ್, ಅದರಲ್ಲಿ ತೋರಿಸ್ತಾರೆ. ಆ ಪ್ರಿಡೇಟರ್ ಬಂದಿರುತ್ತೆ, ಏಲಿಯನ್ನು. ಅದು ನೋಡುವ ಅದಕ್ಕೆ ಗ್ರಹಿಸುವ ವಿಧಾನ ಫೋಟೋಗ್ರಫಿ ಮಾಡಿದ್ದಾರೆ ಬೇರೆ ರೀತಿ, ನಾವು ನೋಡುವ ರೀತಿಯಲ್ಲ, ನಮಗೆ ಆಗುವ ಗೋಚರ ರೀತಿಯಲ್ಲ. ಹೋಲಿ, ಅದು ಬೇಡ. ನಮಗೂ ಮತ್ತೆ ಆ ಪಕ್ಷಿಯಾದ ಗೂಬೆಗೂ ಈ ಪ್ರಪಂಚ ಒಂದೇ ರೀತಿ ಕಾಣುವುದಿಲ್ಲ. ಅಂದರೆ ಏನಾಯಿತು? ಸಾಕ್ಷ್ಯ ಮತ್ತು ಭೋಕ್ತೃ, ಅದಕ್ಕೂ ಇಲಿ ಕಾಣುತ್ತೆ, ಇಲಿ ಹಿಡಿದು ತಿನ್ನುತ್ತೆ. ನಮಗೂ ಇಲಿ ಕಾಣುತ್ತೆ, ನಾವು ಇಲಿನ ಬೇಕಾದ್ರೆ ಬೇಟೆ ಆಡ್ಬೋದು, ಏನಾರು ಮಾಡ್ಬೋದು. ಆದರೆ ಕಾಣುವ ಸ್ವರೂಪ, ಅರ್ಥವಾಗುವ ಸ್ವರೂಪ ಅದು ಬೇರೆ ಬೇರೆ. ಒಂದೇನೂ ಇರಬಹುದು, ಆದರೆ ಬೇರೆ ಬೇರೆ ಕೂಡ ಇರಬಹುದು. ಇಲ್ಲಿ ಆ ರೀತಿ ನೋಡಲಿಕ್ಕಾಗೋದಿಲ್ಲ. ಅಂದರೆ ಅರ್ಥ ಏನು? ಇಲ್ಲಿ ಯಾವ ಒಂದು ಶರೀರದಲ್ಲಿ, ಯಾವ ಒಂದು ಇಂದ್ರಿಯ ಮತ್ತು ದೇಹದಿಂದ ಕೂಡಿರುವಂಥ ರಚನೆಯಲ್ಲಿ ಪಿತೃ ಶರೀರ ಹೇಗಿದೆ, ಮಾತೃಗರ್ಭಾಶಯ ಶರೀರ ಹೇಗಿದೆ, ಮತ್ತು ಸ್ವಂತ ಶರೀರ ಹೇಗಿದೆ, ಈ ಮೂರರಲ್ಲೂ ಕೂಡ ಆ ಒಂದು ಸಾಕ್ಷಿ ರೂಪ, ಭೋಕ್ತೃ ರೂಪ ಎರಡು ರೂಪವೂ ಇರುತ್ತೆ. ಪಿತೃ ಶರೀರ ಅನ್ನೋದು ಆ ಒಂದು ಕಾಮನ್ ಸೆನ್ಸಲ್ಲಿ ಈಗ ಇಂದ್ರ, ವಿಷ್ಣು, ಈಶ್ವರ ಎಲ್ಲರಿಗೂ ಒಂದೇ. ಆದರೆ ಪಿತೃ ಅನ್ನೋದು ಮಾತ್ರ ಅವರವರ ವಂಶಕ್ಕೆ ಸಂಬಂಧಿಸಿದ್ದು. ಪಿತೃ ಅನ್ನೋದು ಅವರವರ ವಂಶಕ್ಕೆ ಸಂಬಂಧಿಸಿದ್ದು. ಹಾಗಾಗಿ ನನ್ನ ಪಿತೃ ಬೇರೆ, ಉಳಿದವರ ಪಿತೃಗಳು ಬೇರೆ. ಅಂದರೆ ಪ್ರತಿಯೊಬ್ಬರ ಪಿತೃ ಶರೀರ ಒಂದು ಯುನೀಕ್ ಫಾರ್ಮೇಷನ್. ಅಂದರೆ ಅರ್ಥ ಏನಾಯಿತು? ಪ್ರತಿಯೊಬ್ಬರ ಎಚ್ಚರದಲ್ಲಿರುವ ಪಿತೃ ಶರೀರ, ಎಚ್ಚರ ಎಂಬ ಪೃಥಕ್ ಜ್ಞಾನಕ್ಕೆ ಕಾರಣವಾಗಿರುವಂತಹ ಪಿತೃ ಶರೀರ ಅವರವರ ವಂಶಕ್ಕೆ
ಯುನಿಕ್ ಆಗಿರುತ್ತೆ. ಅಂದರೆ ಪ್ರತಿಯೊಬ್ಬರ ಜಾಗೃತ ಒಂದೇ ರೀತಿಯಲ್ಲ. ನನ್ನ ಜಾಗೃತಿ ಬೇರೆ, ಮತ್ತೊಬ್ಬರ ಜಾಗೃತಿ ಬೇರೆ. ಇದನ್ನು ಹಿಂದಿನ ಕ್ಲಾಸ್ಗಳಲ್ಲಿ ಜಾಗೃತಿ ಬರೋದಕ್ಕೆ DMT ಅನ್ನೋ ಸೆಕ್ರೇಷನ್ ಹೇಗಾಗುತ್ತೆ, ಪೀನಟ್ ಗ್ಲ್ಯಾಂಡಿಂದ ಯಾವ ವಯಸ್ಸಲ್ಲಾಗುತ್ತೆ ಅನ್ನೋದೆಲ್ಲ ನಾವು ಹಲವಾರು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಅದೆಲ್ಲ ಅವರವರ ಕರ್ಮ, ಸಂಚಿತ, ಪ್ರಾರಬ್ಧ ಇವುಗಳ ಮೇಲೆ ನಿಂತಿರುತ್ತೆ. 8 ರೀತಿಯಾದ ನೆನಪುಗಳ ಮೇಲೆ ನಿಂತಿರುತ್ತೆ. ಬ್ಲಾ 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 ಬ್ಲಾ. ಜೊತೆ ಇದೆಲ್ಲ ಸೇರಿ ಪಿತೃ ಶರೀರವಾಗಿರುತ್ತೆ. ಆ ಪಿತೃ ಶರೀರದ ಔಟ್ಪುಟ್ ಪ್ರಕಾರದಲ್ಲಿ ಸೆಕ್ರೀಷನ್ಸ್ ಆಗಿರುತ್ತೆ. ಆ ಹಾರ್ಮೋನಲ್ ಎಲೆಕ್ಟ್ರೋಕೆಮಿಕಲ್ ಸೆಕ್ರೀಷನ್ ಪ್ರಕಾರದಲ್ಲಿ ಈ ಒಂದು ಎಚ್ಚರ ಅಂದರೆ ಜಾಗೃತಿ ಅನ್ನೋದು ನಿರೂಪಣೆಯಾಗಿರುತ್ತೆ. ಆ ಒಂದು ನಿರೂಪಣೆಯ ಪ್ರಕಾರದಲ್ಲಿ ಆ ಒಂದು ಅವರಲ್ಲಿರುವಂತಹ ಭೋಕ್ತೃ ಮತ್ತು ಸಾಕ್ಷ್ಯ ಎರಡೂ ಕೂಡ ತನ್ನ ಆಪರೇಷನ್ಗಳನ್ನು ಮಾಡ್ತಾ ಇರುತ್ತೆ. ಇದನ್ನು ಆಳವಾಗಿ ನಾವು ಈ ಬುದ್ಧಿಮಾಂದ್ಯತೆ, ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಅವ್ರುಗಳನ್ನು ನಾವು ಟ್ರೀಟ್ ಮಾಡಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೋದು. ಅವ್ರ ಜೊತೆ ಒಡನಾಡಿದರೆ ನಮಗೆ ಗೊತ್ತಾಗ್ತದೆ ಇದು ಯಾಕೆ ಹೀಗೆ ಇರ್ತದೆ. ಇದನ್ನು ಮೆಡಿಕಲ್ ಸೈನ್ಸಲ್ಲಿ ಜೆನೆಟಿಕ್ಸ್ ಅಂತ ಒಂದು ಜನರಲ್ ಟರ್ಮ್ಸಲ್ಲಿ ಹೇಳ್ತಾ ಇರ್ತಾರೆ. ಇದನ್ನೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಪಿತೃ ಶರೀರ ಅಂದರೆ ಅರ್ಥ ಏನು? ಜಾಗೃತಿ ಅನ್ನೋದು ಕೂಡ ಒಂದು ಅನಾಲಿಟಿಕ್ಸ್ ಮಾಡೋಕ್ಕಾಗೋದಿಲ್ಲ. ಅದು ಕೂಡ ಎವ್ರಿ ಟೈಮ್ ಇಟ್ ಈಸ್ ಎ ಪ್ರಾಡಕ್ಟ್ ಆಫ್ ಸಿಂಥಸೈಸೇಷನ್. ಜಾಗೃತಿ ಅನ್ನೋದು ಕೂಡ ಒಂದು ಸಿಂಥಸಿಸ್. ಒಂದು ಸೊಳ್ಳೆಯನ್ನು ನೋಡ್ತೀವಿ, ನೋಡಿದ್ರೆ ಸೊಳ್ಳೆ ಅಂತ ಗೊತ್ತಾಗಬೇಕು ಅಂದರೆ ಅನಾಲಿಸಿಸ್ಸಿಂದ ಗೊತ್ತಾಗೋದಿಲ್ಲ, ಸಿಂಥಸಿಸ್ ಆಗಬೇಕು. ಆ ಅನಾಲಿಟಿಕಲ್ ರಿಪೋರ್ಟ್ ಆಫ್ ಸಿಂಥಸಿಸ್ ಟೆಲಿಂಗ್ ದಟ್ ಇಟ್ ಈಸ್ ಎ ಮಸ್ಕ್ಯೂಟೋ. ಅರ್ಥ ಆಗ್ತದೆ ಅನ್ಕೋತೀನಿ. ಇದರ ಒಂದು ಡಾಟಾ ಬೇಸ್, ಇದರ ಒಂದು ಸ್ಟ್ರಕ್ಚರ್ನ ನಾವೇನು ಕರಿತೀವಿ? ಪಿತೃ ಶರೀರ. ಪಿತೃ ಅಂದರೆ ತಂದೆ ಅಲ್ಲ, ಪಿತೃ ಅಂತ ನಮ್ಮ ಪೂರ್ವಜರು, ನಮ್ಮ ವಂಶ, 700 ವರ್ಷದ ಇತಿಹಾಸ ಅಥವಾ 7 ತಲೆಮಾರುಗಳ ಬೈ ಪ್ರಾಡಕ್ಟ್. ಅದೇ ಥರ ವಿಕಾಸ, ಅದೇ ಥರ ನಾವು ಯಾವ ವರ್ಗಕ್ಕೆ, ನಾವು ಮನುಷ್ಯರು, ಮಾನವರು, ದಾನವರು, ಆ ರೀತಿ. ಹಾಗಾಗಿ ಸೈಕೋಸೊಮ್ಯಾಟಿಕ್ಕಲ್ಲಿ ನಾನು ಟ್ರೀಟ್ ಮಾಡಬೇಕಾದ್ರೆ ಯಾವುದೇ ಒಂದು ಪ್ರಾಬ್ಲಮ್ಮು ಮೆಡಿಕಲ್ ಏನೇ ರಿಪೋರ್ಟ್ಸ್ ಇರ್ಬೋದು, ಅದನ್ನು ಸೈಕೋಸೊಮ್ಯಾಟಿಕಲಿ ಜ್ಯೋತಿಷ್ಯ ಮತ್ತು ಜ್ಯೋತಿಷದ ಪ್ರಕಾರದಲ್ಲಿ ನೋಡಿದಾಗ ಅಲ್ಲಿ ನಿಜವಾದ ಒಂದು ಫಾರ್ಮೇಷನ್ಸ್ ಏನು ಅಂತ ಗೊತ್ತಾಗಿರುತ್ತೆ. ಇರುತ್ತೆ. ಆ ಇನ್ಫಾರ್ಮೇಷನ್ ತಗೊಂಡಾಗ ಏನಾಗುತ್ತೆ, ಅವರ ಜಾಗೃತಿ ಯಾವ ಮಟ್ಟದಲ್ಲಿದೆ, ಅವರ ಪಿತೃ ಶರೀರ ಯಾವ ರೀತಿಯಲ್ಲಿದೆ, ಹಾಗಾಗಿ ಅವರ ಒಂದು ಅನುಭವ ಮತ್ತು ಸಾಕ್ಷ್ಯ ಈ ರೀತಿ ಹೇಳ್ತಾ ಇದೆ. ಇದರಿಂದ ಈ ರೀತಿಯಾದ ಅವರಲ್ಲಿ ಒಂದು ಟ್ಯಾಲೆಂಟ್ ಇರಬಹುದು ಅಥವಾ ವೀಕ್ನೆಸ್ ಇರಬಹುದು, ಕಾಯಿಲೆ ಇರಬಹುದು ಅಥವಾ ಮಂದ ಇರಬಹುದು, ಯಾವುದೇ ಇರಬಹುದು. ಇದನ್ನು ನಾವು ನೋಡ್ಕೋಬಹುದಾಗಿದೆ. ಇದೆಲ್ಲವನ್ನು ನಾವು ಪಿತೃ ಶರೀರ ಇದನ್ನು ತಿಳಿಸ್ಕೊಡೋದು ಯಾವುದು? ಜ್ಯೋತಿಷ್ಯ ಮತ್ತು ಜ್ಯೋತಿಷ. ಅಂದರೆ ನೋಡಿ, ನಾವು ಅರ್ಥಶಾಸ್ತ್ರವನ್ನು ನೋಡಿದಾಗ ಅಥವಾ ನಮ್ಮ ಇತಿಹಾಸ ಪುರಾಣಗಳನ್ನು ಗಮನಿಸಿದಾಗ ಈಗಿನ ರೀತಿಯಲ್ಲ. ವೈದ್ಯ ಅಂದರೆ ಏನು? ವೈದ್ಯ ಅವನು ಪುರೋಹಿತನೂ ಆಗಿರಬೇಕು, ಜ್ಯೋತಿಷ್ಯವನ್ನು ಕೂಡ ಬಲ್ಲವನಾಗಿರಬೇಕು, ಜ್ಯೋತಿಷವನ್ನು ಕೂಡ ಬಲ್ಲವನಾಗಿರಬೇಕು. ಅಂದರೆ ಆಸ್ಟ್ರಾಲಜಿ, ಆಸ್ಟ್ರಾನಮಿ ಆ್ಯಂಡ್ ಸಂಸ್ಕಾರಗಳನ್ನು ಬಲ್ಲವನಾಗಿದ್ದು ವೈದ್ಯಕೀಯ ವಿಭಾಗವನ್ನು ತಿಳಿದವನಾಗಿದ್ದರೆ ಈ ಒಂದು ಸಂಪೂರ್ಣ 4 ವಿದ್ಯೆಯಿಂದ ಅವನು ವೈದ್ಯನಾಗ್ತಾ ಇದ್ದ. ಹಾಗಾಗಿ ರಾಜಪುರೋಹಿತನೇ ರಾಜವೈದ್ಯ, ರಾಜವೈದ್ಯನೇ ರಾಜಪುರೋಹಿತ. ಹೀಗೆ ನಾವು ಸ್ವಲ್ಪ ಕಾಲದ ಹಿಂದೆ ಅಥವಾ ಈಗಲೂ ನಾವು ಹಳ್ಳಿಗಾಡಿನಲ್ಲಿ, ಈಗಲೂ ನಮ್ಮ ಕಡೆ ಎಲ್ಲ ಇದೆ ನೋಡಬಹುದು, ಆ ಊರಿನ ಪುರೋಹಿತನೇ ವೈದ್ಯ, ಆ ಊರಿನ ವೈದ್ಯನೇ ಪುರೋಹಿತ. ಈಗಲೂ ಕೂಡ ಆ ರೀತಿ ಇದೆ. ಸ್ವಲ್ಪ ಎಲ್ಲರೂ ಯೋಚನೆ ಮಾಡಿ ನೋಡಿ ಗೊತ್ತಾಗುತ್ತೆ. ಅಂದರೆ ಏನು? ಪಿತೃ ಶರೀರ ಮುಖ್ಯವಾಗಿ ತಿಳಿದುಕೊಳ್ಳುವಂತಹ ಚೈತನ್ಯವಿರಬೇಕು. ನಂತರ ಮಾತೃಗರ್ಭಾಶಯ ಅಂದರೆ ಸ್ವಪ್ನ. ಒಬ್ಬ ವ್ಯಕ್ತಿಗೆ ಸ್ವಪ್ನ ಅನ್ನೋದು ಪ್ರೈವೇಟ್. ಇಬ್ಬರು ಎಷ್ಟೇ ಕ್ಲೋಸ್ ಆಗಿದ್ರು, ಪಕ್ಕ ಪಕ್ಕ ಮಲಗಿದ್ರು ಕೂಡ ಸ್ವಪ್ನಗಳು ಒಟ್ಟಿಗೆ ಬೀಳೋದಿಲ್ಲ, ಬೇರೆ ಬೇರೆನೇ ಬೀಳುತ್ತೆ.
ಯಾಕೆ ಅಂದರೆ ಮಾತೃವಿನಿಂದ ಬಂದಂತಹ ಆ ಒಂದು ನೆನಪುಗಳ ಆಧಾರ ಪ್ರಕಾರದಲ್ಲಿ ನಮ್ಮ ಮಾತೃ ಗರ್ಭ ಆಶಯದ ಗರ್ಭದ ಒಂದು ಆಶಯ, ಗರ್ಭಾಶಯ, ಗರ್ಭದ ಆಶಯ ಅಂದರೆ ಒಂದು ಗರ್ಭಕ್ಕೆ ಒಂದು ಆಸೆ ಇದೆ, ಅದಕ್ಕೊಂದು ಪರ್ಪಸ್ ಇದೆ. ತಾಯಿಯ ಗರ್ಭ, ಯಾವುದೇ ಹೆಣ್ಣಿನ ಗರ್ಭಕ್ಕೆ ಪರ್ಟಿಕ್ಯುಲರ್ ಒಂದು ಪರ್ಪಸ್ ಇದೆ. ಆ ಪರ್ಟಿಕ್ಯುಲರ್ ಪರ್ಪಸ್ಸೇ ಆಶಯ. ಅದರ ಪ್ರಕಾರದಲ್ಲಿ ಆ ಗರ್ಭದಲ್ಲಿ ಜನಿಸುವಂತಹ ಜೀವಿಗೆ ಅದರ ಒಂದು ಒಳಮನಸ್ಸಿನ ನಿರ್ಮಾಣ, ಆ ಪ್ರಕಾರದಲ್ಲಿ ಒಳಮನಸ್ಸಿನ ನಿರ್ಮಾಣವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಳಮನಸ್ಸಿನ, ನಮ್ಮೆಲ್ಲರ ಒಳಮನಸ್ಸಿನ ನಿರ್ಮಾಣ ಹೇಗಾಗಿದೆ? ನಮ್ಮ ತಾಯಂದಿರ ಗರ್ಭದ ಆಶ್ರಯ ಅಲ್ಲ, ಆಶಯ, ಪರ್ಪಸ್. ಆ ಪರ್ಪಸ್ ಪ್ರಕಾರದಲ್ಲಿ ನಾವು ನಮ್ಮಗಳ ಒಳಮನಸ್ಸಿನ ಜನನವಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲೂ ನೋಡಿ, ಹೌ ವಿ ಆರ್ ಯುನಿಕ್. ಹೌ ಪ್ರತಿಯೊಬ್ಬ ಮನುಷ್ಯನು ಕೂಡ ಹೇಗೆ ಯುನಿಕ್ನೆಸ್ನ ಸಂಪಾದನೆ ಮಾಡ್ತಾನೆ, ಯಾವ ಗರ್ಭದ ಆಶಯ ಯಾವ ರೀತಿ ಇದೆ, ಅದರ ಪ್ರಕಾರದಲ್ಲಿ ಆ ಒಂದು ಜೀವಾತ್ಮದ ಒಂದು ಎಂಟ್ರಿ ಆಗುತ್ತೆ. ಎಲ್ಲ ಆತ್ಮಗಳು, ಎಲ್ಲ ಜೀವಾತ್ಮಗಳು ಎಲ್ಲ ರೀತಿಯ ಗರ್ಭವನ್ನು ಪ್ರವೇಶಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಿ ಒಂದು ಬಾಟಲ್ ನೆಕ್ ಏನಿದೆ, ಆ ಗರ್ಭದ ಆಶಯಕ್ಕೂ ಆ ಒಂದು ಮಗುವಾಗಬೇಕಾದರೆ ಆ ಮಗುವಿನ ಎಂಟ್ರಿ ಆಗುತ್ತಲ್ಲ, ಅದರ ಒಂದು ಕರ್ಮಕ್ಕೂ ಮ್ಯಾಚ್ ಆಗಬೇಕು. ಈ ಮ್ಯಾಚಿಂಗ್ ಇಲ್ದಲೇ ಇದ್ದಾಗ ಮಕ್ಕಳಾಗೋದು ಕಷ್ಟ ಆಗುತ್ತೆ. ಇವತ್ತಿನ ಎಷ್ಟೋ ಜನ ಮಕ್ಕಳಾಗದೇ ಇರೋ ಕಾರಣ ಏನದು? ಗರ್ಭದ ಆಶಯ ವಿಚಿತ್ರ ರೀತಿಯಲ್ಲಿ ಕೂಡಿದ್ದಾಗ ತಾಯಿಯಲ್ಲಿ ಅಲ್ಲಿ ಗರ್ಭ ನಿಲ್ಲುವುದಿಲ್ಲ, ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಆದರೆ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಗರ್ಭವು ಕಟ್ಟಿದರೂ ಕೂಡ ಅದು ಒಂದು ಡಿಫೆಕ್ಟ್ ಆಗಿ ಮಗು ಆಚೆ ಬರುತ್ತದೆ. ಹಾಗಾಗಿ ಈ ಒಂದು ಮಾತೃಗರ್ಭಾಶಯ, ಮಾತೃವಿನ ಗರ್ಭದ ಆಶಯವನ್ನ ಕನ್ಸೀವ್ ಮಾಡೋದಕ್ಕೆ ಮುಂಚೆ ಒಂದು ಪ್ರಿಪೇರ್ ಮಾಡಬೇಕು ಅನ್ನೋದು ನಾವು ಈ ಒಂದು ವಿಚಾರದಿಂದ, ಈ ಉಪನಿಷತ್ತಿನಿಂದ ನಾವು ತಿಳ್ಕೊಂಡು ಆ ಒಂದು ಟ್ರೀಟ್ಮೆಂಟ್ ಕೂಡ ನಾನು ಮಾಡ್ತಾ ಇದ್ದೇನೆ. ಆ ಒಂದು ಟ್ರೀಟ್ಮೆಂಟ್ ಅದಕ್ಕೆ ಕೇವಲ ಔಷಧಿಗಳಲ್ಲ, ಅದಕ್ಕೆ ಸಂಸ್ಕಾರ ರೂಪದ ವಿಚಾರಗಳನ್ನು ಕೊಟ್ಟು ಗರ್ಭದ ಆಶಯವನ್ನು ಬದಲಿಸಿ. ಈಗ ನೋಡಿ, ಹೀಗೆ ಒಂದು ಪ್ರಮುಖ ಉದಾಹರಣೆ ಅಂದರೆ ಮಹಾಭಾರತದಲ್ಲಿ ಆ ಕೃಷ್ಣ ಅಭಿಮನ್ಯುವಿಗೆ ಚಕ್ರವ್ಯೂಹದ ಒಳ ಹೋಗೋದಕ್ಕೆ ಹೇಳ್ಕೊಡ್ತಾನೆ ತಾಯಿಯ ಗರ್ಭದಲ್ಲಿರಬೇಕಾದ್ರೆ. ಆದರೆ ಆಚೆ ಬರೋದನ್ನ ಹೇಳ್ಕೊಡೋದಿಲ್ಲ. ಯಾಕೆ? ಯಾರಿಗಾದ್ರೂ ಗೊತ್ತಾ? ಯಾರಿಗಾದ್ರೂ ಮಹಾಭಾರತದ ಈ ವಿಚಾರ ಯಾಕೆ ಅನ್ನೋದು ಗೊತ್ತಿದೆಯಾ? ಯಾಕೆ ಹೇಳ್ಕೊಡ್ಲಿಲ್ಲ ಕೃಷ್ಣ? ಅವನು ಹುಟ್ಟಿದ ಮೇಲೂ ಕೂಡ ಆಚೆ ಬರೋದನ್ನ ಹೇಳ್ಕೊಡ್ಲಿಲ್ಲ. ಅರ್ಜುನಿಗೂ ಗೊತ್ತಿತ್ತು, ಅವನಿಗೂ ಹೇಳ್ಕೊಳಕ್ ಬಿಡ್ಲಿಲ್ಲ ಕೃಷ್ಣ. ಆ ಪರಿಸ್ಥಿತಿಯನ್ನೇ ತಾರಲಿಲ್ಲ. ಏತಕ್ಕೆ? ಯಾರಿಗಾದ್ರೂ ಗೊತ್ತಿದೆಯಾ ಕಾರಣ? ಇಲ್ಲಿ ಕಾರಣವಿಲ್ಲದೆ ಯಾವುದೂ ಇಲ್ಲ. ಯಾಕೆಂದ್ರೆ ಅವೆಲ್ಲ ಋಗ್ವೇದದ ಖಿಲಮಂತ್ರಗಳಿಂದ ರಚಿತವಾದಂತಹ ಕೃತಿಯದು. ಯಾದಕ್ಕೆ ಅಂತಂದ್ರೆ ಆ ಕಂಸನು ಮರಣಿಸಿದ ನಂತರ ಆ ಶ್ರೀಕೃಷ್ಣನ ಮೇಲೆ ಹಗೆಯನ್ನು ಸಾಧಿಸಲಿಕ್ಕೆ ಪುನಃ ಜನ್ಮಿಸಿದಂಥವನು ಅಭಿಮನ್ಯು. ಹಾಗಾಗಿ ಕೃಷ್ಣನಿಗೆ ಗೊತ್ತಿತ್ತು ಇದು ನನ್ನ ಶತ್ರು. ಹಾಗಾಗಿ ಅವನ ಒಂದು ನಾಶಕ್ಕಾಗಿ ದಾರಿಯನ್ನ ಮಾಡಿಕೊಟ್ಟು, ಅಂದ್ರೆ ನೀನು ಎಂಟ್ರಾಗು, ಮುಂದೊಂದು ದಿನ ಯುದ್ಧ ನಡೆದಾಗ ಆಚೆ ಬರೋದಕ್ಕೆ ನಿನಗೆ ಬೇಡ, ನೀನು ಅಲ್ಲೇ ಹತನಾಗಬೇಕು ಅಂತ ತನ್ನ ವೈರಿಯನ್ನ ಗರ್ಭದಲ್ಲೇ
ನಿರೂಪಣೆ ಮಾಡಿದ. ಹೇಗೆ? ಮಾತೃಗರ್ಭ ಆಶಯದಲ್ಲಿ ಬದಲಾವಣೆಯನ್ನು ತಂದ. ಅದು ಕೃಷ್ಣನನ್ನ ಕೊಲ್ಲಲಿಕ್ಕೆ, ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಹುಟ್ಟಿದಂತಹ ಮಗುವಿನ ಆಶಯವನ್ನು ತಿಳಿದಂತಹ ಕೃಷ್ಣ ಅದರ ಒಂದು ಗತಿಯನ್ನು ಬದಲಿಸಿದ. ಹೇಳಿ ಪ್ರಫುಲ್ಲತಾ ಅವರೇ. ಸರ್, ಈಗ ಒಂದ್ ಯಾವ್ದೇ ಜೀವಿ ಈಗ ಅಂದ್ರೆ ಸೇಡ್ ತೀರ್ಸ್ಕೋಬೇಕು ಅಂತ ಮತ್ತೆ ಜನ್ಮ ತಗೊಳ್ತಾರಲ್ವಾ, ಅದು ತೀರ್ಲೇಬೇಕಲ್ವಾ ಸರ್? ಅದು ಒಂದಲ್ಲ ಒಂದು ಸಲ ತೀರ್ಲೇಬೇಕಲ್ವಾ ಯಾವ್ದಾದ್ರು ಜನ್ಮದಲ್ಲಿ? ತೀರಿಸ್ತಾರೆ ಅಂತ ಇಲ್ಲ, ಕರ್ಮಗಳನ್ನ ತೀರಿಸಿಕೊಳ್ಳಬಹುದು ಅಥವಾ ಸಂಸ್ಕಾರದಿಂದ ನಿವಾರಿಸಿಕೊಳ್ಳಬಹುದು. ಇಲ್ಲದೆ ಹೋದ್ರೆ ಜ್ಯೋತಿಷ ಶಾಸ್ತ್ರಗಳನ್ನ, ಸಂಸ್ಕಾರಗಳನ್ನ, ವೇದದ ವೈದಿಕ ಪೌರೋಹಿತ್ಯವನ್ನ ನೀವು ತಿಳ್ಕೊಂಡ್ರೆ ಅರ್ಥವಾಗುತ್ತೆ. ಆ ಕರ್ಮಗಳನ್ನ ಹೋಗಲಾಡಿಸಿಕೊಳ್ಳುವುದು ಸಂಸ್ಕಾರದಿಂದ ಸಾಧ್ಯ. ಆ ಸಂಸ್ಕಾರವನ್ನೇ ಶ್ರೀಕೃಷ್ಣ ಕೊಟ್ಟಿದ್ದು. ಓಕೆ ಓಕೆ, ನನ್ಗೆ ಅದೇ ಕ್ವಶನ್ ಇತ್ತು. ಈಗ ಮತ್ತೆ ಕೃಷ್ಣ ಅದಕ್ಕೆ ಅದನ್ನ ಇದು ಮಾಡಿದ್ರು, ಈಗ ಮತ್ತೆ ನನ್ ಕೊಲ್ಲಕ್ಕೇನೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅರ್ಧಕ್ಕನೆ ನಿಲ್ಸಿದ್ರು ಅಂದ್ರೆ ಮತ್ತೆ ಅದು ಆ ಜೀವಿ ಮತ್ತೆ ಪುನರ್ಜನ್ಮ ಆಗ್ಲೇಬೇಕು, ಮತ್ತೆ ಅದು ಸೇಡ್ ಇದ್ದೇ ಇರುತ್ತಲ್ವಾ ಅಂತ ನನ್ನ. ಇಲ್ಲ, ಅದನ್ನ ಸಂಸ್ಕಾರಗಳನ್ನ ನಾವು ಕೊಡ್ತೀವಲ್ಲ, ಷೋಡಶ ಸಂಸ್ಕಾರ. ನಮ್ಮ ವೈದಿಕ ಧರ್ಮದಲ್ಲಿ ಹುಟ್ಟಿದ ಯಾವುದೇ ಮಗುವಿಗೆ ಷೋಡಶ ಸಂಸ್ಕಾರಗಳನ್ನ ಯಾತಕ್ಕೆ ಕೊಡ್ತೀವಿ? ಹುಟ್ಟಿದ ಹಾಲಿಂದ ಮರಣದಲ್ಲೂ ಕಡೆಯ ಸಂಸ್ಕಾರ ಯಾಕೆ ಕೊಡ್ತೀವಿ ಅಂತಂದ್ರೆ, ಈ ರೀತಿಯಾದ ವಿಚಾರಗಳು ಬರದಲೇ ಇರಲಿ, ಆ ಒಂದು ಕರ್ಮಗಳು ಅಲ್ಲೇ ನಿಶಕ್ತಿಯಾಗಿ ಹೋಗಲಿ. ಇಲ್ಲಿ ಕರ್ಮ ಅಂದ್ರೆ ನೆನಪು ಅಷ್ಟೇನೆ. ಓಕೆ, ಈ ರೀತಿಯಾಗಿ ಮಾತೃಗರ್ಭಾಶಯ ಅಂದ್ರೆ ನಮ್ಮ ಒಳ ಮನಸ್ಸು, ನಮ್ಮ ಮಾತೃಗರ್ಭಾಶಯ ಅಂದ್ರೆ ನಮ್ಮ ಸ್ವಪ್ನ ಏನು ಬೀಳುತ್ತೆ, ಯಾರ್ಯಾರಿಗೆ ಏನು ಸ್ವಪ್ನ ಬೀಳುತ್ತೆ, ಅದು ಏನು ಅರ್ಥ ಮಾಡ್ಕೋಬೇಕು. ನಾವು ಹುಟ್ಟಿದ ಪರ್ಪಸ್ಸು, ನನ್ನ ತಾಯಿಯ ಗರ್ಭದ ಆಶಯ ಎರಡು ಮ್ಯಾಚ್ ಆಗಿತ್ತು. ಅದು ಹೇಗಿತ್ತು ಫಾರ್ಮ್ಯಾಟ್ ಅನ್ನೋದೇ ಮಾತೃಗರ್ಭಾಶಯ. ಆ ಮಾತೃಗರ್ಭಾಶಯದಲ್ಲಿ ಪುನಃ ಯಾರಿದ್ದಾರೆ? ಪುನಃ ಚಲನೆ ಮತ್ತು ಚಿಂತನೆಗಳೇ ಇವೆ. ಅದೇ ಸಾಕ್ಷ್ಯ ರೂಪದಲ್ಲಿದೆ, ಅದೇ ಭೋಕ್ತೃ ರೂಪದಲ್ಲಿದೆ. ಅಂದರೆ ಗಮನಿಸುವುದು ಅದೇ, ಅನುಭವಿಸುವುದು ಕೂಡ ಅದೇ. ಕೇಳಿ ಕೀರ್ತಿಯವರೇ. ಸರ್, ಈಗ ನೀವು ಕೃಷ್ಣಂದು ಒಂದು ಎಕ್ಸಾಂಪಲ್ ಕೊಟ್ರಲ್ಲ, ಹಾಗೆ ಬೇರೆ ಯಾರ್ದಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ ಸರ್? ಅಂದ್ರೆ ಇದು ಅವ್ನ್ ದೇವರಾಗಿದ್ದಕ್ಕೆ ಮಾಡಕ್ಕಾಯ್ತು, ಈಗ ನೀವು ಸಂಸ್ಕಾರ ಅಂತ ಹೇಳಿದ್ರಿ. ಸೊ ಈಗ ನಾವು ಅದನ್ನ ಹಾಗೆ ಏನಾದ್ರೂ ಇದನ್ನ ಮಾಡ್ಕೋಬಹುದಾ ಸರ್? ಹೌದು, ನಾನು ಅದನ್ನ ಮಾಡ್ತಾ ಇದ್ದೇನೆ. ಯಾರು ತಗೊಳ್ಳೋರು ಯಾರು ದಿಕ್ಕಿಲ್ಲ ಅಷ್ಟೇ. ಅದನ್ನೇ ನಾನು ಹೇಳಿದ್ದು. ತಾಯಿಯಲ್ಲಿ ತಂದೆಯಲ್ಲಿ ಅಂದ್ರೆ ಪಿತೃ ಶರೀರ, ಗರ್ಭದ ಆಶಯ, ಇವೆರಡನ್ನ ನಾವು ಯಾರು ಪೇರೆಂಟ್ ಆಗಬೇಕು ಅವರಿಗೆ 1 ವರ್ಷ ಸಂಸ್ಕಾರವನ್ನು ಕೊಟ್ಟು ನಂತರ ಅವರು ಮಕ್ಕಳನ್ನು ಮಾಡಿಕೊಂಡು ಆ ಮಗು ಹೊಟ್ಟೆಯಲ್ಲಿದ್ದಾಗ ಪುನಃ ಸಂಸ್ಕಾರವನ್ನು ಕೊಟ್ಟಾಗ ಇಲ್ಲಿ ಎಲ್ಲವೂ ಕೂಡ ಒಂದು ಸುಸ್ಥಿತಿಗೆ ಬರ್ತದೆ. ಸಂಸ್ಕಾರದಿಂದ ಮಾತ್ರ ಸಾಧ್ಯ, ಔಷಧಿಗಳಿಂದಲ್ಲ. ಇದರ ಒಂದು ಡಿಸೈನ್ ನಾನು ಮಾಡಿದ್ದೇನೆ. ಯಾರಾದರೂ ಅವಕಾಶ ಬೇಕಿದ್ರೆ ಕೇಳಿ, ಅದನ್ನು ಮಾಡಿಕೊಡ್ತೇನೆ. ಕೇಳಿ ಪ್ರಫುಲ್ಲತಾ ಅವರೇ. ಸರ್, ಈಗ ಅದು ಹೊಟ್ಟ ಮಗುಗಾದ್ರೆ ಸಂಸ್ಕಾರ ಕೊಡ್ಬೋದು ಸರ್. ಈಗ ನಮ್ಗಳಿಗೆ ಅಂದ್ರೆ ನಾವು ಹೇಗೆ ಇದು ಮಾಡ್ಕೋಬೇಕು? ನಿಮ್ಮಲ್ಲೂ ಇದೆಯಲ್ಲ, ಈಗ ನಿಮ್ಮ ತಾಯಿಯ ಸಂಸ್ಕಾರ ಇದೆಯಲ್ಲ. ಈಗ ನೀವು ಏನು ಸ್ವಯಂಭೂ ಅಲ್ಲ, ನೀವು ತಂದೆ ತಾಯಿಯಿಂದ ತಾನೇ ಬಂದಿರೋದು. ನಿಮ್ಮಲ್ಲೂ ಕೂಡ ರಾತ್ರಿ ಕನಸು ಬೀಳುತ್ತೆ ತಾನೆ, ನಿಮ್ಮಲ್ಲೂ ಒಳ ಮನಸ್ಸಿದೆ ತಾನೆ, ನಿಮ್ಮಲ್ಲೂ ಎಚ್ಚರ, ಸ್ವಪ್ನ, ಸುಷುಪ್ತಿಗಳಿವೆಯಲ್ಲ, ಅವುಗಳಿಗೆ ಸಂಸ್ಕಾರ. ನಿಮ್ಮಿಂದ ಬರುವುದಕ್ಕೆ ಒಂದು ಸಂಸ್ಕಾರ, ನಿಮಗೂ ಬೇಕಿರುವ ಒಂದು ಸಂಸ್ಕಾರ. ಈ ಕಾಲದಲ್ಲಿ ಗರ್ಭದ ಕುರಿತಾದ ಹಲವಾರು ತೊಂದರೆಗಳು, ಹಲವಾರು ಹೆಂಗಸರು ಯಾತಕ್ಕೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಗರ್ಭದ ಆಶಯಗಳು ಸರಿ ಇಲ್ಲ, ಅಂದ್ರೆ ಅವರ ಒಳ ಮನಸ್ಸು ಸರಿ ಇಲ್ಲ.
ಒಳ ಮನಸ್ಸಿನ ಪರಿಣಾಮ ಗರ್ಭದಲ್ಲಿ ಕಾಣುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಳ ಮನಸ್ಸಿನ ತೊಂದರೆ ನೇರವಾಗಿ ಹೆಂಗಸರಿಗೆ ಗರ್ಭದ ಮೇಲೆ ಪರಿಣಾಮ ಬೀರುತ್ತೆ. ಅದು ಮಗು ಆಗಿಲ್ಲದೆ ಹೋದರೆ ಮಗು ಮೇಲೂ ಪರಿಣಾಮ ಬೀರುತ್ತೆ. ಮಗು ಆದ ಮೇಲೂ ಕೂಡ ಗರ್ಭಾಶಯದ ಮೇಲೆ, ಗರ್ಭಕೋಶದ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಇಲ್ಲಿ ನಾವು ಹೆಂಗಸರು ಅಂದಮೇಲೆ ಗರ್ಭಾಶಯ ಇದ್ದದ್ದೇ. ಆ ಗರ್ಭಕೋಶ ಇರಬೇಕಾದ್ರೆ ತೊಂದರೆಗಳು ಬರುವಂಥದ್ದೇ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಾವು ಕೊಡುತ್ತಿರುವ ಸಂಸ್ಕಾರವನ್ನು ನಿಯಮಿತವಾಗಿ ನಿಗದಿತವಾಗಿ ರಾತ್ರಿ ಹೊತ್ತು ತೆಗೆದುಕೊಳ್ತಾ ಹೋದರೆ, ರಾತ್ರಿ ಹೊತ್ತು ಯಾಕೆ ಅಂದರೆ ಇದು ಸ್ವಪ್ನದಲ್ಲಿ ನಾವು ಕೊಡಬೇಕಾಗಿರೋ ಸಂಸ್ಕಾರವಾದ್ದರಿಂದ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆಯ ತನಕ ಸಂಸ್ಕಾರ ತೆಗೆದುಕೊಳ್ತಾ ಹೋದರೆ ಗರ್ಭದ ತೊಂದರೆಗಳು ಸಾಮಾನ್ಯವಾಗಿ ಆ ಹೆಂಗಸಿಗೆ ಬರುವುದಿಲ್ಲ. ಈ ರೀತಿಯಾಗಿ ಪಿತೃ ಶರೀರವಾಯಿತು, ಮಾತೃಗರ್ಭಾಶಯವಾಯಿತು, ಇದು ಯಾವುದು ಕೂಡ ನಮ್ಮ ಆತ್ಮದ ಶರೀರವಲ್ಲ. ನಮ್ಮ ಆತ್ಮದ ಶರೀರ ಯಾವುದು? ನ ಕರ್ಮಣ ನ ಪ್ರಜಯಾದನೆ ನ ತ್ಯಾಗೇ ನೈಕೆ ಅಮೃತತ್ವಮಾನಶು ಪರೇಣ ನ ಕಂ ನಿಹಿತಂ ಗುಹಾಯಾ ವಿಭ್ರಾಜತೆ ತದ್ಯತಯೋ ವಿಶಂತಿ. ಆ ಮಂತ್ರದಲ್ಲಿ ಮಹಾನಾರಾಯಣನ ನೋಡಿ ಅಲ್ಲಿ ಆ ಒಂದು ಪರಮಾತ್ಮ ಎಲ್ಲಿದ್ದಾನೆ ಅಂದ ಹೇಳ್ತಾರೆ, ಹೃದಯಾಕಾಶದಲ್ಲಿದ್ದಾನೆ. ಆ ಹೃದಯಾಕಾಶದಲ್ಲಿ ಯಾವ ಸುಷುಪ್ತಿಯಲ್ಲಿ ಅಂದರೆ ನಮ್ಮ ಆಳನಿದ್ರಾಸ್ತರದಲ್ಲಿ ಎಲ್ಲರೂ ಗಮನ ಇಟ್ಟು ಇವತ್ತಿಂದನಾರು ನೋಡ್ಕೊಳ್ಳಿ. ಏನು ಅನುಭವ? ಕೇವಲ ಆನಂದ. ಯಾರಾದರೂ ಒಳ್ಳೆ ಡೀಪ್ ಸ್ಲೀಪ್ ಮಾಡಿ ಎದ್ಬಿಟ್ಟು ಅಯ್ಯಪ್ಪ ನನಗೆ ಇವತ್ತು ಡೀಪ್ ಸ್ಲೀಪ್ ಅಂದು ಸಾಕಾಗಿ ಹೋಯಿತು, ಬೇಡಪ್ಪ ಬೇಡ, ಆ ರೀತಿ ನಾವು ಅಂತೀವ. ಕನಸಿನಲ್ಲಿ ಹೆದರ್ಕೊಂಡಿದ್ದೇವೆ, ಈ ಕನಸು ಬೇಡ ಅಂತೇವೆ. ಎಚ್ಚರದಲ್ಲಿ ನೂರಾರು ತಾಪತ್ರೆಗಳನ್ನು ನೋಡಿದ್ದೇವೆ, ಕನಸಿನಲ್ಲಿ ನೂರಾರು ತಾಪತ್ರೆ ನೋಡಿದ್ದೇವೆ. ಆದರೆ ಇವತ್ತಿನವರೆಗಾದರೂ ಎಲ್ಲರ ಒಂದು ಉದಾಹರಣೆ ಉಂಟೆ. ಸುಷುಪ್ತಿಯಲ್ಲಿ ಆಳವಾದ ನಿದ್ರಾಸ್ತರದಲ್ಲಿ ಆನಂದದ ಹೊರತಾಗಿ ಸಾಕಪ್ಪ ಸಾಕು ಅನ್ನೋ ಯಾವುದಾದರೂ ಒಂದು ತಾಪತ್ರೆಯಾದ ನೆನಪುಂಟೆ? ಎಲ್ಲೂ ಸಾಧ್ಯವಿಲ್ಲ. ಖಂಡಿತ ಇದುವರೆಗೂ ಆಗಿಲ್ಲ, ಮುಂದೂ ಕೂಡ ಆಗೋದಿಲ್ಲ. ಯಾಕೆ ಅಂದರೆ ಅದು ಸಾಕ್ಷ್ಯದ ಮತ್ತು ಭೋಕ್ತೃವಿನ ಸ್ವಂತ ಶರೀರ, ಅದೇ ಪರಮಾತ್ಮನ ಶರೀರ. ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ 3 ರೀತಿಯಾದ ಶರೀರ, ಎಚ್ಚರದಲ್ಲಿ ಬಲಗಣ್ಣಿನಲ್ಲಿ, ಸ್ವಪ್ನ ಕಾಲದಲ್ಲಿ ಅಂತರ್ಮನಸ್ಸಿನಲ್ಲಿ, ಸುಷುಪ್ತಿ ಕಾಲದಲ್ಲಿ ಹೃದಯಾಕಾಶದಲ್ಲಿ ಈ 3 ಶರೀರಗಳನ್ನು ಹೊತ್ತಂತಹ ಸಾಕ್ಷ್ಯ ಮತ್ತು ಭೋಕ್ತೃ ಇರತ್ತೆ. ಇದೇ ವಾಸಸ್ಥಾನ. ಓಕೆ. ಈ ಒಂದಾದ ಮೇಲೆ ಒಂದರಲ್ಲಿ ಆತ್ಮಭಾವದಿಂದ ವರ್ತಿಸುತ್ತಾ ಸ್ವಾಭಾವಿಕವಾದ ಅವಿದ್ಯೆಯಿಂದ ದೀರ್ಘಕಾಲ ಮಲಗಿರುತ್ತಾ ಅನೇಕ ಶತಸಹಸ್ರ ಅನರ್ಥಗಳ ಕೂಡುವಿಕೆಯಿಂದ ಉಂಟಾಗುವ ದುಃಖಗಳೆಂಬ ಅನುಭವದಿಂದಲೂ ನಾವು ಎಚ್ಚರ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಇಲ್ಲಿ ಎಚ್ಚರ ಮಾಡ್ಕೊಳ್ಳೋದು ಅಂದ್ರೆ ಏನು? ಈಗಿರುವ ನಮ್ಮ ಎಚ್ಚರ ಸ್ಥಿತಿಯೇ ಎಚ್ಚರ ಮಾಡ್ಕೊಳ್ಳೋದಲ್ಲ. ಈ ಎಚ್ಚರ ಮತ್ತೆ ಸ್ವಪ್ನದ ಸ್ಥಿತಿಯನ್ನು ನಾವು ಮಾಯೆ ಅಂತ ತಿಳಿದುಕೊಂಡು ನಮ್ಮ ಸುಷುಪ್ತಿ ಆಳನಿದ್ರಾಸ್ತರದಕ್ಕೆ ನಾವು ಚಲಿಸಿ ಆ ಒಂದು ಶರೀರವನ್ನು ಧರಿಸಿ ಅಲ್ಲಿ ಸದ್ವಸ್ತುಗಳ ಪರಿಚಯ ಮಾಡಿಕೊಂಡು ನಿತ್ಯ ಆನಂದದಲ್ಲಿ ಇರುವುದೇ ನಿಜವಾದ ಒಂದು ಎಚ್ಚರಗೊಳ್ಳುವಿಕೆ. ಇಷ್ಟೆಲ್ಲ ಪರಮಾತ್ಮ ಮೆಕ್ಯಾನಿಸಮ್ ಇಟ್ಟಿದ್ದಾನೆ. ಆ ಮಂತ್ರ ಏನು? ಇನ್ನೊಂದ್ಸರಿ ನೋಡ್ಬಿಡೋಣ. ಇದಿಷ್ಟು 12ನೇ ಮಂತ್ರದ ಅರ್ಥ. ಸ ಏತಮೇವ ಸೀಬಾನಂ ವಿದಾಯೈತಯದ್ವಾರ ಪ್ರಾಪದ್ಯತ ಸೈಷಾ ವಿದುತಿರ್ನಾಮದ್ವಾಸ್ತದೇತಾನ್ನಂದನಂ ತಸ್ಯತ್ರಯ ಆವಸಥಾಸ್ತ್ರಯ ಸ್ವಪ್ನಃ ಅಯಮಾವಸಥೋ ಯಮಾವಸಥೋ ಯಮಾವಾಸತ ಇತಿ. ಇದು 12ನೇ ಮಂತ್ರ. ಈ 12ನೇ ಮಂತ್ರದಿಂದ ನಾವು ಇಷ್ಟೆಲ್ಲ ತಿಳ್ಕೊಂಡ್ವಿ. ಸಾಕ್ಷ್ಯ, ಭೋಕ್ತೃ ಹೇಗಿದ್ದಾನೆ, ಯಾವ ರೀತಿ ಮೆಕ್ಯಾನಿಸಮಲ್ಲಿ ನಿಮ್ಮ ಹಳೆಯ ತರಗತಿಗಳು ಈ ಥರ ಉಪನಿಷತ್ತಿಂದ ನೋಡಿದ್ರೆ ಇದು ವಿಕಾಸವನ್ನು ಹೇಳಿದೆ. ವಿಕಾಸ ಆದ ಮೇಲೆ ತಾನು ಯಾವ ರೀತಿ ಬಂದು ಕುಳಿತ
ಯಾವ ರೀತಿ ಬಂದು ಕುಳಿತು ನಮ್ಮಲ್ಲಿ, ನಮ್ಮ ಮನುಷ್ಯನಲ್ಲಿ ಯಾವ ರೀತಿಯಾದ 3 ಶರೀರಗಳನ್ನು ಗಳಿಸಿದ, ಹೇಗಿದ್ದಾನೆ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ಎಚ್ಚರನೇ ಇಲ್ಲ. ಪ್ರತಿದಿನ ರಾತ್ರಿ ಮಲಗಿದಾಗ ನಾವು ಆ ಪರಮಾತ್ಮನನ್ನು ಸೇರಿ ಅನುಭವಿಸಿ ವಾಪಸ್ ಬರ್ತೇವೆ. ಆದರೆ ನಮಗೆ ನೆನಪಿಟ್ಕೊಳ್ಳಿಕ್ಕಾಗೋದು ನಮ್ಮ ಒಳಮನಸ್ಸನ್ನು ಮತ್ತು ನಮ್ಮ ಎಚ್ಚರ ಸ್ಥಿತಿಯನ್ನು, ಅಂದರೆ ಪಿತೃ ಶರೀರವನ್ನು, ಮಾತೃವಿನ ಗರ್ಭಾಶಯವನ್ನು ಮಾತ್ರ ನಾವು ನೆನಪಿಟ್ಕೋತೀವಿ ವಿನಃ ಆ ಪರಮಾತ್ಮನ ಸ್ವಂತ ಶರೀರವನ್ನು, ನಿಜವಾದ ಆನಂದವನ್ನು ನಾವು ನೆನಪಿಟ್ಕೊಳ್ತಾ ಇಲ್ಲ. ಆದರೆ ಇಲ್ಲಿ ಪರಮಾತ್ಮ ನಮ್ಮೊಳಗಡೆ ಎಂಟ್ರಾಗಿ ತನ್ನ ಅಂಶವನ್ನು ಇಟ್ಟು, ಈ ಒಂದು ಆತ್ಮಸ್ವರೂಪದಲ್ಲಿ ಚಲನೆ ಮತ್ತು ಚಿಂತನೆಯನ್ನು ಇಟ್ಟು, ಆ ಒಂದು ಸಾಕ್ಷ್ಯವಾದ ಭೌತರೂಪನಾಗಿ ನಮ್ಮನ್ನು ನೋಡ್ತಾನೇ ಇದ್ದಾನೆ. ಅಪ್ಪ, ನೀನು ಯಾವಾಗ ಇದನ್ನು ಅನುಭವಿಸ್ತೀಯ, ಯಾವಾಗ ಇದನ್ನು ಕಂಡುಕೊತೀಯ, ಯಾವಾಗ ಈ ಮೆಷರ್ಮೆಂಟ್ಗಳಿಂದ ಆಚೆ ಬಂದು ನನ್ನನ್ನು ಸೇರ್ತೀಯ ಅಂತ ನೋಡ್ತಾ ಇದ್ದಾನೆ ಅನ್ನುವಲ್ಲಿಗೆ ಈ ಮಂತ್ರದ ಅರ್ಥ ಕೊನೆಗೊಳ್ಳುತ್ತೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಇವತ್ತಿನ ಒಂದು ತರಗತಿಯನ್ನು ಮುಗಿಸೋಣ. ಆಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತೆ ಧೀನಾಮವಿದ್ರವತು. ಆನೋ ದಿವೋ ಬೃಹದ ಪರ್ವತಾದಾ ಸರಸ್ವತೀ ಯದಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.